ಚಾನಲ್ ಸ್ಪಿರಿಚುವಲ್ ವಿತ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ದೇವರ ಯೋಜನೆ ನಿಮಗಾಗಿ, ದೇವರ ಪ್ಲ್ಯಾನ್ ಫಾರ್ ಯು, ಗಾಡ್ಸ್ ಪ್ಲ್ಯಾನ್ ಫಾರ್ ಯು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ಸ್ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಚೂಸ್ ಮಾಡೋದು ತುಂಬ ಈಸಿಯಾಗಿ ನಿಮ್ಮ ಬರ್ತ್ ಡೇಟನ್ನು ನೀವು ಚೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸನ್ನು ಪಡ್ಕೊಳ್ಬೋದು. ಸೊ ನಿಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಬರ್ತಾ ಇದ್ದರೆ ಐ ಆಮ್ ವೆರಿ ಸಾರಿ, ಬಿಕಾಸ್ ಇದನ್ನು ನಾನು ನೈಟ್ ಶೂಟ್ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ನಾನು ನೈಟ್ ರೀಡಿಂಗ್ ಮಾಡೋದಿಲ್ಲ, ತುಂಬ ಕಡಿಮೆ. ಬಟ್ ಇವಾಗ ನಾನು ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ರೀಡಿಂಗ್ ಮಾಡೋದಕ್ಕೆ, ಆಗ್ತಾನೇ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನು ನೈಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಾಂದರೆ ನನಗೆ ನಾಳೆ ಮಾಡುವಂತ ಅನಿಸಿತು. ನನಗೆ ಗೈಡೆನ್ಸ್ ಸಿಕ್ತು ಇವಾಗಲೇ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಇವಾಗ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು, ಡೀಟೇಲ್ಸ್ ಆಗಿ ರೀಡಿಂಗ್ ಬೇಕು ಅಂತಂದರೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಎಸ್, ಅಲ್ಲಿ ನಾನು ನಿಮ್ಮ ರೀಡಿಂಗ್ನ ತೊಗೊಳ್ತೀನಿ. ಅದು ಪೇಯ್ಡ್ ಆಗಿರುತ್ತೆ, ಫ್ರೀ ಆಗಿರೋದಿಲ್ಲ. ಓಕೆ, ಸೊ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಫೈಲ್ ನಂಬರ್ 1. ಸೊ ಐ ಹೋಪ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಸರಿಯಾಗಿ ಚೂಸ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ರೀಡಿಂಗ್ನ ಶುರು ಮಾಡೋಣ. ಸೊ ಇಲ್ಲಿಡ್ತಾ ಇದ್ದೀನಿ. ಓಕೆ, so let's see file number 1. Thank you so much. Okay, thank you so much. File number 1. File number 1. Thank you so much. ಓಕೆ, ಫೈಲ್ ನಂಬರ್ 1. ಫಸ್ಟ್ ಆಫ್ ಆಲ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನೀವು ಯಾವುದೆಲ್ಲ ಬರ್ಡನ್ನು ರೈಟ್ ನಾವು ಕ್ಯಾರಿ ಮಾಡ್ತಾ ಇದ್ದೀರಾ ನೋಡಿ. ಸೊ ರೈಟ್ ನಾವು ಏನು ಡಿಫಿಕಲ್ಟ್ ಸಿಚುವೇಶನ್ ಏನಿದೆ ನೋಡಿ, ಅದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ರೈಟ್ ನಾವು ಆ ಒಂದು ಪ್ಲ್ಯಾನ್ ನಡೀತಾ ಇದೆ. ಫೈಲ್ ನಂಬರ್ 1. ಸೊ ರೈಟ್ ನಾವು ಯಾವುದನ್ನೆಲ್ಲ ಕ್ಯಾರಿ ಮಾಡ್ತಾ ಇದ್ದೀರಾ ನೋಡಿ, ಲೈಕ್ ಇದು ಡಿಫಿಕಲ್ಟ್ ಸಿಚುವೇಶನ್ಸ್ ಇರ್ಬೋದು, ಎನಿ ಕೈಂಡ್ ಆಫ್. ಸೊ ಆ ಬರ್ಡನ್ ಫ್ರೀ ಆಗುವಂತಹ ಪ್ಲ್ಯಾನ್ ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಇಲ್ಲಿ ಕೆಲವೊಂದು ನಿಮಗೆ ಫೈಲ್ ನಂಬರ್ 1 ಕೆಲವೊಂದು ನಿಮಗೆ ಸೈನನ್ನು ತೋರಿಸಬಹುದು ದೇವರು. ಸೊ ನೀನು ಈ ಥರ ಮಾಡ್ತಾ ಇದೆಯಾ, ಇದು ಈ ಥರ ಅಲ್ಲ, ಹೀಗೆ ಅನ್ನೋದು. ಬಿಕಾಸ್ ಕೆಲವೊಮ್ಮೆ ಏನು ಗೊತ್ತಾ, ಕೆಲವೊಮ್ಮೆ ನಾವು ಅಂದ್ಕೊಂಡೋದಕ್ಕಿಂತ ಹೆಚ್ಚಿನ ಬರ್ಡನ್ನು ಕ್ಯಾರಿ ಮಾಡ್ತೀವಿ. ಓಕೆ, ಸೊ ಎಸ್, ಇಲ್ಲಿ ಕೆಲವೊಂದು ನಿಮಗೆ ಸೈನ್ ನೋಡೋದಕ್ಕೆ ಸಿಗಬಹುದು ಫೈಲ್ ನಂಬರ್ 1. ಬಟ್ ಹಾಂ, ಇಲ್ಲಿ ಏನು ಪ್ಲ್ಯಾನ್ ನಡೀತಾ ಇದೆ ಅಂತಂದರೆ, ಲೈಕ್ ನಿಮ್ಮ ಬರ್ಡನ್ಸ್ ಏನಿದೆ ನೋಡಿ, ಅದನ್ನ ಕಡಿಮೆ ಮಾಡುವಂಥದ್ದು ಆ್ಯಂಡ್ ನಿಮಗೆ ತೋರಿಸುವಂಥದ್ದು, ಯಾವುದನ್ನು ನೀನು ಕ್ಯಾರಿ ಮಾಡ್ತಾ ಇದೆ ಆ್ಯಂಡ್ ಯಾವ ಬರ್ಡನ್ ನಿಂದು ಅನ್ನೋದು. ಓಕೆ, ವಾವ್, 6 ಆಫ್ ಕಪ್ಸ್ ಆ್ಯಂಡ್ ಎಸ್, ಒಂದು ಒಳ್ಳೆ ಪಾರ್ಟ್ನರ್, ಒಂದು ಒಳ್ಳೆ ಲೈಫ್ ಪಾರ್ಟ್ನರ್. ಓಕೆ, ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ಇಲ್ಲಿ ಯೋಜನೆ ಆ ಥರ ಆಗ್ತಾ ಇದೆ. ಏನು ಅಂತಂದರೆ, ನೀವು ಎಷ್ಟು ನಿಮ್ಮ ಬರ್ಡನ್ನು ರೈಟ್ ನಾವು ಯಾವ ಥರದ ಬರ್ಡನ್ನು ನೀವು ಇಟ್ಕೊಂಡಿದ್ದೀರಾ ಆ್ಯಂಡ್ ಏನೆಲ್ಲ ಲೆಸನ್ನ ಕಲ್ತಿದ್ದೀರಾ. ಸೊ ನೋಡಿ, ಅದರ ಅನುಗುಣವಾಗಿ ಇಲ್ಲಿ ಪ್ಲ್ಯಾನ್ ನಡೀತಾ ಇದೆ ಫೈಲ್ ನಂಬರ್ 1. ಓಕೆ, ಸೊ ನಿಮ್ಮ ಲೈಫಲ್ಲಿ ದೇವರಿಗೆ ತುಂಬಾ ಕೊಡೋದಿದೆ, ತುಂಬಾ ಯೋಜನೆ ಕೂಡ ಮಾಡ್ತಾ ಇದ್ದಾರೆ ಫೈಲ್ ನಂಬರ್ 1. ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್. ಓಕೆ, ಸೊ ಯಾರಿಗೆ ಮದುವೆ ಆಗಿದೆ ನೋಡಿ, ಅವರಿಗೆ ಇಲ್ಲಿ ಒಳ್ಳೆ ಒಂದು ಪ್ರೀತಿ, ಒಳ್ಳೆ ವಾತ್ಸಲ್ಯ, ಒಳ್ಳೆ ಬಾಂಧವ್ಯ, ಮೇ ಬಿ ಇದು ಕೆಲವರಿಗೆ ಫ್ರೆಂಡ್ಸ್ ಕೂಡ ಇರಬಹುದು. ಓಕೆ, ಆ್ಯಂಡ್ ಈ ಥರ ಪ್ಲ್ಯಾನ್ ನಡೀತಾ ಇದೆ ಫೈಲ್ ನಂಬರ್ 1. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ವಸ್ತುವಿನ ಆಗಮನ ಇದೆ, ಇಲ್ಲಾಂದರೆ ಒಂದು ಒಳ್ಳೆ ವ್ಯಕ್ತಿಯ ಆಗಮನ ಇದೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ ಫೈಲ್ ನಂಬರ್ 1 ಪೀಪಲ್. ಓಕೆ, ಸೊ ಎಸ್, ದ ವರ್ಲ್ಡ್ ಕಂಪ್ಲೀಷನ್. ಎಂಡಿಂಗ್ ನಾನಿಲ್ಲಿ ಹೇಳ್ದೆ ಅಲ್ವಾ ನಿಮಗೆ. ಎಸ್, ಯೋಜನೆ ಇಲ್ಲಿ ನಡೀತಾ ಇದೆ. ಏನು ಅಂತಂದರೆ, ಲೈಕ್ ಎಂಡಿಂಗ್ ಮಾಡುವಂತಹ ಯೋಜನೆ ನಡೀತಾ ಇದೆ. ಸಮಥಿಂಗ್ ನೀವು ಪಾಸ್ಟಲ್ಲಿ ಕ್ಯಾರಿ ಮಾಡಿರುವಂತಹ ವಿಷಯಗಳಿರ್ಬೋದು, ಇಲ್ಲಾಂದರೆ ಪರ್ಸನ್ಸ್ ಇರಬಹುದು. ಫೈಲ್ ನಂಬರ್ 1 ಇಲ್ಲಿ ಸೈಕಲ್ನ ಎಂಡ್ ಮಾಡುವಂತಹ ಯೋಜನೆಗಳು ನಡೀತಾ ಇದೆ. ಹಾಂ, ಇದು ಯಾವುದರ ಅನುಗುಣವಾಗಿ ನಡೆಯುತ್ತೆ ಅಂತಂದರೆ, ನೀವು ಮಾಡಿರುವಂತಹ ಕರ್ಮದ ಅನುಗುಣವಾಗಿ.
ಓಕೆ, ಸೊ ಕೆಲವ್ರದ್ದು ಬೇಗನೆ ಎಂಡ್ ಆಗ್ಬೋದು, ಇನ್ನು ಕೆಲವರು ತುಂಬಾ ಸಮಯ ತಗೊಳ್ಬಹುದು. ಬಟ್ ಹಾಂ, ಯೋಜನೆ ಅಂತೂ ನಡೀತಾ ಇದೆ, ದೇವರ ಪ್ಲ್ಯಾನ್ ಅಂತೂ ಇದೆ. ಒಂದು ಒಳ್ಳೆಯ ಲೈಫನ್ನು ಕೊಡುವಂಥದ್ದು, ಒಂದು ಒಳ್ಳೆಯ ಲೈಫ್ ಪಾರ್ಟ್ನರನ್ನು ಕೊಡುವಂಥದ್ದು. ಸೊ ಇಲ್ಲಿ ವರ್ಲ್ಡ್ ಟೂರ್ ಇದೆ, ಇಲ್ಲಿ ಟ್ರಾವೆಲ್ ಇದೆ. ಓಕೆ, ಸೊ ಎಸ್, ಇಲ್ಲಿ ಚೇಂಜಸನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಚೇಂಜಸ್ ಕೊಡುವಂತಹ ಒಂದು ಲಕ್ಷಣವನ್ನು ನಾನು ನೋಡ್ತಾ ಇದ್ದೀನಿ. ಸೆಲೆಬ್ರೇಷನ್, ಲೈಕ್ ಕಂಪ್ಲೀಷನ್, ಸೆಲೆಬ್ರೇಷನ್. ಸೊ ಡಿಫಿಕಲ್ಟ್ ಸಿಚುವೇಶನಿಂದ ಪೈಲ್ ನಂಬರ್ 1 ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬಾ ಡಿಫಿಕಲ್ಟ್ ಇದೆ, ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಏನಾದರೂ ಪರಿಸ್ಥಿತಿ ರೈಟ್ ನಾವು ಇದ್ದರೆ ಅದು ಎಂಡ್ ಆಗುವ ಸಮಯ. ಸೊ ಹಾಗಾಗಿ ನಿಮಗೆ ತುಂಬಾ ಲೈಕ್ ಮೇ ಬಿ ಹೆಲ್ತ್ ಇಶ್ಯೂ ಇರ್ಬೋದು, ಎನಿ ಕೈಂಡ್ ಆಫ್ ಕರಿಯರಲ್ಲಿ ಇಶ್ಯೂ ಇರ್ಬೋದು, ಎನಿ ಕೈಂಡ್ ಆಫ್. ಓಕೆ, ಸೊ ಇಲ್ಲಿ ಏನು ಅಂತಂದರೆ ಪೈಲ್ ನಂಬರ್ 1, ಸೊ ನಿಮ್ಮ ಲೈಫಲ್ಲಿ ಓಕೆ, ಸೊ ನಿಮ್ಮ ಲೈಫಲ್ಲಿ ಒಳ್ಳೆ ಥಿಂಗ್ಸ್, ನಿಮ್ಮ ಲೈಫಲ್ಲಿ ಒಳ್ಳೆಯದು ಆಗಬೇಕು ಅಂತಂದರೆ ಕೆಲವೊಂದು ನಿಮ್ಮ ಲೈಫಿಂದ ಹೋಗಬೇಕಾಗತ್ತೆ. ಸೊ ಅದು ಏನು ಅಂತಂದರೆ ಆ ಡಿಸಿಷನ್ಸ್ ಏನಿದೆ ನೋಡಿ, ಅದು ನೀವೇ ತೊಗೊಳ್ಬೇಕಾಗತ್ತೆ. ಓಕೆ, ಬೇರೆ ಯಾರೂ ಅಲ್ಲ. ಪೈಲ್ ನಂಬರ್ 1, ಡಿಸಿಷನ್ಸ್ನ ನೀವೇ ತೊಗೊಳ್ಬೇಕಾಗತ್ತೆ. ಬಿಕಾಸ್ ಈ ಡಿಸಿಷನ್ಸ್ ನಿಮ್ಮ ಕೈಯಲ್ಲಿದೆ, ಬೇರೆಯವರ ಕೈಯಲ್ಲಿಲ್ಲ. ಸೊ ನೀವು ಯಾವ ಥರ ಡಿಸಿಷನ್ಸ್ ತೊಗೊಳ್ತೀರ ನೋಡಿ, ಅದರ ಅನುಗುಣವಾಗಿ ದೇವರ ಪ್ಲ್ಯಾನ್ ನಡೆಯುತ್ತೆ ಇಲ್ಲಿ ಪೈಲ್ ನಂಬರ್ 1. ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಇಲ್ಲಿ ಪೈಲ್ ನಂಬರ್ 1. ಲಿಟ್ರಲಿ ನೀವಿಲ್ಲಿ ನೋಡ್ತಾ ಇದ್ರೆ ನೋಡಿ, ಇಲ್ಲಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ರೆ, ಒಂದು ಪಾಟನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ರೆ. ಸೊ ಇಲ್ಲಿ ನನಗೆ ಯಾವುದರ ವಿಷನಲ್ಲಿ ಬರ್ತಾ ಇದೆ ಅಂತಂದರೆ, ಇದು ದೇವರೇ ನಿಮಗೆ ಕೊಡ್ತಾ ಇರುವಂತಹ ಒಂದು ವಿಷನನ್ನು ನಾನು ನೋಡ್ತಾ ಇದ್ದೀನಿ ಪೈಲ್ ನಂಬರ್ 1. ಆ್ಯಂಡ್ ನೀವು ಅದನ್ನ ಖುಷಿಯಾಗಿ ಸ್ವೀಕಾರ ಮಾಡ್ತೀರಾ, ಪ್ಲ್ಯಾನ್ ವಾಟ್ ಎವರ್ ಅಂತಂದರೆ ನೀವು ಎಷ್ಟು ದೇವರಿಗೆ ಸರೆಂಡರ್ ಆಗ್ತೀರಾ ನೋಡಿ. ಸೊ ಎಲ್ಲವೂ ನಿರಾಳವಾಗಿ ಹೋಗುತ್ತೆ, ಸರಳವಾಗಿ ಹೋಗುತ್ತೆ ಲೈಫಲ್ಲಿ. ಓಕೆ, ಸೊ ನನಗಿಲ್ಲಿ ಅಂಥ ಎನರ್ಜಿ ಕಾಣ್ತಾ ಇದೆ. ಕೆಲವೊಂದು ಕಾರ್ಮಿಕ್ ಸೈಕಲ್ಸ್ ಇಲ್ಲಿ ಎಂಡ್ ಆಗ್ತಾ ಇದೆ. ಕೆಲವೊಂದು ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬಾ ಟ್ರಬಲ್, ತುಂಬಾ ಸಿಚುವೇಶನ್ ಸರಿ ಇಲ್ಲ ಮೇಡಮ್, ತುಂಬಾ ಹೀಗೆ ಇದೆ ಹಾಗೆ ಇದೆ ಅಂತ ಏನಾದರೂ ನೀವು ಅಂದ್ಕೊಳ್ತಾ ಇದ್ದರೆ, ಸೊ ಅದು ದೆರ್ ಈಸ್ ಸಮ್ ಪ್ಲ್ಯಾನ್. ಸೊ ನಿಮಗಾಗಿ ದೇವರ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ತುಂಬಾ ಡಿಫಿಕಲ್ಟೀಸ್ನ ಇವಾಗ ಫೇಸ್ ಮಾಡ್ತಾ ಇರ್ಬೋದು. ಯಾರು ಸ್ಪಿರಿಚುವಲಿ ವರ್ಕ್ ಮಾಡ್ತಾ ಇದ್ದೀರಾ ನೋಡಿ, ಅವ್ರಿಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ದೆರ್ ಇಸ್ ಸಮಥಿಂಗ್ ಎಂಡ್, ಏನೋ ಕಾರ್ಮಿಕ್ ಸೈಕಲ್ ಏನಿದೆ ನೋಡಿ, ಅದು ಎಂಡ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಕಾರ್ಮಿಕ್ ಯಾರ್ದಾದ್ರೂ ರಿಲೇಷನ್ಶಿಪ್ಪಲ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ ಇದ್ದರೂ ಕೂಡ ಅದು ಕೂಡ ಸರಿಯಾಗ್ತಾ ಇದೆ ಇಲ್ಲಿ. ಬಿಕಾಸ್ ನಾವು ಎಷ್ಟು 100% ಕೊಡ್ತೀವಿ ನೋಡಿ, ಅದಕ್ಕೆ ಫಲ ನಮಗೆ ಅಷ್ಟೇ 100% ಸಿಗುತ್ತೆ. ಸೊ ಇಲ್ಲಿ ನನಗೆ ಆ ಥರ ಎನರ್ಜಿ ಸಿಗ್ತಾ ಇದೆ. ಓಕೆ, ಸೊ ಕೆಲವರಿಗೆ ಇಲ್ಲಿ ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇರಬಹುದು. ಆದಷ್ಟು ದೇವರ ಜೊತೆ ಕನೆಕ್ಟ್ ಆಗಿ ಪೈಲ್ ನಂಬರ್ 1. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ನನ್ನ ಜೊತೆ ಕನೆಕ್ಟ್ ಆಗಿ ಅಂತಂದರೆ ನನ್ನ ಜೊತೆ ಅಲ್ಲ, ದೇವ್ರ ಜೊತೆ. ಓಕೆ, ಸೊ ಎಸ್, ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ವಾವ್, ವೆರಿ ನೈಸ್ ರೀಡಿಂಗ್, ವೆರಿ ನೈಸ್. ಐ ಆಮ್ ಬ್ಲೆಸ್ಡ್ ಅನ್ನೋ ಅಫರ್ಮೇಷನ್ನ ಹೇಳಿ ಪೈಲ್ ನಂಬರ್ 1. ಸೊ ಕೆಲವೊಂದು ವಿಷಯಗಳು ನೀವು ಓನಾಗಿ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಸೆಲ್ಫ್ ಡಿಸ್ಕವರಿ ಇರ್ಬೋದು, ಇಂಟ್ರೋಸ್ಪೆಕ್ಷನ್ ಇರ್ಬೋದು. ನಿಮ್ಮನ್ನು ಡಿಸ್ಕವರಿ ಮಾಡುವಂಥ ಅವಶ್ಯಕತೆ ಇದೆ. ಯಾವ ಬರ್ಡನ್ನು ನೀವು ಕ್ಯಾರಿ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ಯಾವ ಥರದ ಡಿಸಿಷನ್ಸ್ನ ತೊಗೊಳ್ಬಹುದು ಅನ್ನೋದು. ಓಕೆ, ಸೊ ಎಸ್, ಸೊ ಇಲ್ಲಿ ಪಟಾಕಿ ಎಲ್ಲ ಸಿಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಲೈಕ್ ಪೂಜೆ ಇತ್ತು. ಸೊ ಹಾಗಾಗಿ thank you so much. Pile number 1. Okay, thank you so much. Pile number 1. Okay, new vision. Yes, ಇಲ್ಲಿ ನ್ಯೂ ವಿಷನ್ ಇದೆ ಪೈಲ್ ನಂಬರ್ 1. ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದೆ ಪೈಲ್ ನಂಬರ್ 1. ಸೊ ದೇವರು ನಿಮಗೆ ಟೋಟಲಾಗಿ ನಿಮ್ಮ ಲೈಫನ್ನೇ ಟೋಟಲಿಯಾಗಿ ಚೇಂಜ್ ಮಾಡುವಂತಹ ಯೋಜನೆಯಲ್ಲಿದ್ದಾರೆ. ಹಳೆದನ್ನು ಬಿಟ್ಟು ಹೊಸದನ್ನು ಲೈಕ್ ನ್ಯೂ ವಿಷನ್, ನ್ಯೂ ಪರ್ಸ್ಪೆಕ್ಟಿವ್.
ಫೈಲ್ ನಂಬರ್ ಕಂಪ್ಲೀಷನ್ ನೋಡಿ, ಇನ್ನೊಮ್ಮೆ ಬಂತು ಕಾರ್ಡ್. ಫೈಲ್ ನಂಬರ್ 1, ನೀವು ಕಂಪ್ಲೀಷನ್ ಅಲ್ಲಿದ್ದೀರಾ, ಸೈಕಲ್ ಎಂಡ್ ಮಾಡುವಂತಹ ಒಂದು ಸಿಚುವೇಶನ್ನಲ್ಲಿದ್ದೀರಾ. ಎನಿ ಕೈಂಡ್ ಆಫ್ ನಿಮ್ಮ ಲೈಫಲ್ಲಿ ಯಾವುದೇ ಥರದ ಸೈಕಲ್ ಪದೇ ಪದೇ ಪ್ಯಾಟರ್ನ್ಸ್, ಇಲ್ಲಿ ಪ್ಯಾಟರ್ನ್ಸ್ ಎಂಡ್ ಆಗ್ತಾ ಇದೆ. ಓಕೆ, ಸೊ ಫೈಲ್ ನಂಬರ್ 1 ಪೀಪಲ್ ಕಂಗ್ರ್ಯಾಚುಲೇಷನ್ಸ್. ಏನಕ್ಕೆ ಅಂತಂದರೆ ಫೈಲ್ ನಂಬರ್ 1 ಪೀಪಲ್ ನಿಮ್ಮ ಎಲ್ಲರಿಗೆ ಹೇಳ್ತಾ ಇಲ್ಲ, ಕೆಲವೊಬ್ರಿಗೆ ಹೇಳ್ತಾನೆ, ಕೆಲವೊಬ್ಬರು ನಿಮ್ಮ ಪ್ಯಾಟರ್ನ ರೆಕಗ್ನೈಸ್ ಮಾಡಿದ್ರಿ. ಆ ಪ್ಯಾಟರ್ನಲ್ಲಿ ನೀವು ಲೈಕ್ ವರ್ಕ್ ಮಾಡಿದ್ದೀರ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಬರುವ ದಿನಗಳಲ್ಲಿ ಏನಿದೆ ನೋಡಿ, ನೀವು ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡ್ಬೋದು. ಫೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಲಾಸ್ಟ್ 1 ಪಝಲ್ ಬಾಕಿ ಇದೆ, ನೀವು ನೋಡ್ತಾ ಇದ್ರೆ ಸೊ ಓನ್ಲಿ 1 ಪಝಲ್ ಇದೆ ಇಲ್ಲಿ. ಸೊ ನಿಮ್ಮ ಲೈಫಲ್ಲಿ ಏನಿದೆ ನೋಡಿ, ಕಂಪ್ಲೀಷನನ್ನು ನೋಡ್ತಾ ಇದ್ದೀನಿ. ಕಂಪ್ಲೀಷನ್ ಆ ಒಂದು ಯೋಜನೆಯನ್ನು ದೇವರು ಮಾಡ್ತಾ ಇದ್ದಾರೆ, ಲೈಕ್ ಕಂಪ್ಲೀಟ್ ಮಾಡುವಂಥ ಯೋಜನೆ ನಿಮ್ಮ ಲೈಫಲ್ಲಿ. ಟೋಟಲಿ ಡಿಫ್ರೆಂಟ್, ಮೊದಲು ಹೇಗಿದ್ರಿ ನೋಡಿ ಅದಕ್ಕಿಂತ ಟೋಟ್ಲಿ ಡಿಫ್ರೆಂಟ್ ಅನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ದ ಬರ್ಡನ್, ಎಸ್, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ. ಸೊ ನಿಮ್ಮ ಲೈಫಲ್ಲಿ ನೀವೇನು ಬರ್ಡನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ನೋಡಿ, ಅದರಿಂದ ನಿಮಗೆ ಇಲ್ಲಿ ರಿಲೀಫ್ ಸಿಗ್ತಾ ಇದೆ, ಅದರಿಂದ ನೀವು ಹೊರಗಡೆ ಬರ್ತೀರಾ. ಸೊ ಆ ಪ್ಲ್ಯಾನನ್ನು ದೇವರು ಮಾಡ್ತಾ ಇದ್ದಾರೆ. ಓಕೆ, ಸೊ ದೇವರ ಪ್ಲ್ಯಾನ್ ಅದೇ ಏನು ಅಂತಂದರೆ, ರೈಟ್ ನಾವು ನೀವು ಯಾವ ಬರ್ಡನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ನೋಡಿ, ಅದನ್ನು ಎಂಡ್ ಮಾಡಿ ಒಂದು ಒಳ್ಳೆ ನ್ಯೂ ವಿಷನ್ ಮೂಲಕ ನಿಮ್ಮನ್ನು ಮುಂದೆ ತೊಗೊಂಡು ಹೋಗುವಂಥದ್ದು. ಸೊ ಆ ಒಂದು ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಓಕೆ, ಎಸ್, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ದ ಫೂಲ್, ನ್ಯೂ ಬಿಗಿನಿಂಗ್ ಇದೆ ಇಲ್ಲಿ, ಬ್ರ್ಯಾಂಡ್ ನ್ಯೂ ಬಿಗಿನಿಂಗ್. ಸೊ ಹೊಸ ಬಿಗಿನಿಂಗ್ ಲೈಕ್ ಆ ಒಂದು ಯೋಜನೆಯನ್ನು ದೇವರು ಇಲ್ಲಿ ಮಾಡ್ತಾ ಇದ್ದಾರೆ ನಿಮಗೋಸ್ಕರ. ಫೈಲ್ ನಂಬರ್ 1 ನ್ಯೂ ವಿಷನಿಂದ ಅಂತಂದರೆ ಟೋಟಲಿ 90 ಡಿಗ್ರಿ ಫುಲ್ ಲೈಕ್ ಫುಲ್ ಚೇಂಜ್ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಬರ್ಡನ್ ನಾನು ಮೊದಲೇ ಹೇಳಿದೆ ನಿಮಗೆ. ಸೊ ರೈಟ್ ನಾವು ಯಾವ ಬರ್ಡನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ನೋಡಿ, ಅದರಿಂದ ನಿಮ್ಮನ್ನು ಪಾರು ಮಾಡುವಂತಹ ಯೋಜನೆ. ಒಂದು ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂತಂದರೆ, ರೈಟ್ ನಾವು ಏನು ಡಿಫಿಕಲ್ಟ್ ಸಿಚುವೇಶನ್ ಇದೆ ನೋಡಿ, ಅದರಿಂದ ನಿಮ್ಮನ್ನು ಪಾರು ಮಾಡುವಂತಹ ಒಂದು ಯೋಜನೆಯಲ್ಲಿದ್ದಾರೆ ದೇವರು. ಸ್ಟಾರ್ಟ್ ನ್ಯೂ ಬಿಗಿನಿಂಗ್, ಹೊಸ ಬಿಗಿನಿಂಗ್. ಆ ಬರ್ಡನ್ನು ಕಡಿಮೆ ಮಾಡಿ ಮುಂದೆ ತೊಗೊಂಡು ಹೋಗುವಂತಹ ಪ್ಲ್ಯಾನ್ ನಡೀತಾ ಇದೆ. ಸೊ ಲೆಟ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಹೊಸ ಪಾರ್ಟ್ನರ್ ಆ್ಯಂಡ್ ಟೂರ್, ಎವ್ರಿಥಿಂಗ್ ಈಸ್ ಹಿಯರ್, ಟೋಟ್ಲಿ ಚೇಂಜ್, ಫೈಲ್ ನಂಬರ್ 1. ಸೊ ಲೆಟ್ ಸಿ ನಿಮ್ಮ ಹೈಯರ್ ಸೆಲ್ಫ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1 ಹೈಯರ್ ಸೆಲ್ಫ್. ಓಕೆ, ಪ್ರೊಟೆಕ್ಟ್ ವಾಟ್ ಯು ಲವ್, ಇಟ್ ಈಸ್ ಯುವರ್ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಫೈಲ್ ನಂಬರ್ 1, ನೀವು ಯಾವುದನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀರಾ ನೋಡಿ, ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಅದು ನಿಮ್ಮ ಡ್ಯೂಟಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ನಿಮ್ಮ ಡ್ಯೂಟಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವನ್ ಇಫ್ ಇಟ್ ಈಸ್ ಪ್ಲ್ಯಾಂಟ್ಸ್, ಇವನ್ ಇಫ್ ಇಟ್ ಈಸ್ ಎನಿಮಲ್ಸ್, ಎನಿ ಕೈಂಡ್ ಆಫ್, ಇವನ್ ಇಫ್ ಇಟ್ ಈಸ್ ವರ್ಕ್ಸ್, ಏನೇ ಆಗಿರಲಿ. ಸೊ ಇಲ್ಲಿ ನಿಮಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಫೈಲ್ ನಂಬರ್ 1. ಓಕೆ, ಪ್ರೊಟೆಕ್ಟ್ ವಾಟ್ ಯು ಲವ್, ಇಟ್ ಈಸ್ ಯುವರ್ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾವ ರೆಸ್ಪಾನ್ಸಿಬಿಲಿಟಿನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ನೋಡಿ, ನಿಜವಾಗ್ಲೂ ಅದು ನಿಮ್ಮದ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಆ್ಯಂಡ್ ಲಿವ್ ಯುವರ್ ಯೂಶ್ವಲ್ ಸೋಷಲ್ ಸರ್ಕಲ್ ಬಿಹೈಂಡ್, ಸೀಕ್ ಔರ್ ಟ್ರೂ ಕಂಪಿನಿಯನ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ರೆ ಅಂತಂದರೆ, ನಿಮ್ಮ ನಿಜವಾದ ಕಂಪಿನಿಯನ್ ಯಾರು, ನಿಜವಾದ ಫ್ರೆಂಡ್ಸ್ ಯಾರು ಅನ್ನೋದನ್ನು ಸರಿಯಾಗಿ ನೋಡೋದಕ್ಕೆ ಹೇಳ್ತಾ ಇದ್ದಾರೆ ಫೈಲ್ ನಂಬರ್ 1. ಓಕೆ, ಸೊ ಲೆಟ್ ಸಿ ಫೈಲ್ ನಂಬರ್ 1 ನಿಮಗೆ ನಿಮ್ಮ ಏಂಜಲ್ಸ್ ಆ್ಯಂಡ್ ಆನ್ಸೆಸ್ಟರ್ಸಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಫೈಲ್ ನಂಬರ್ 1. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಟ್ರೇಡರ್, ಎಕ್ಸ್ಚೇಂಜ್ ಎನರ್ಜಿ ಟು ಕ್ರಿಯೇಟ್ ಅಬಂಡೆನ್ಸ್. ಓಕೆ, ಸೊ ಇಲ್ಲಿ ನಿಮ್ಮ ಎನರ್ಜಿನ ಎಕ್ಸ್ಚೇಂಜ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಫೈಲ್ ನಂಬರ್ 1. ಸೊ ನಿಮ್ಮಲ್ಲಿ ಏನಾದರೂ ಟ್ಯಾಲೆಂಟ್ ಇದ್ದರೆ, ಸೊ ಏನಾದರೂ ಟ್ಯಾಲೆಂಟ್ ಇದೆ ಅದನ್ನು ನೀವು ಬೇರೆಯವ್ರ ಜೊತೆ ಶೇರ್ ಮಾಡಿ ಎಕ್ಸ್ಚೇಂಜ್ ಮಾಡುವಂತಹ ಸಮಯ ಇವಾಗ. ಓಕೆ, ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಎಕ್ಸ್ಚೇಂಜ್ ಎನರ್ಜಿ ಟು ಕ್ರಿಯೇಟ್ ಅಬಂಡೆನ್ಸ್. ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಕ್ರಿಯೇಟ್ ಆಗಬೇಕು ಅಂತಂದರೆ ಇಲ್ಲಿ ಎನರ್ಜಿ ಏನಿದೆ ನೋಡಿ, ಅದು ಎಕ್ಸ್ಚೇಂಜ್ ಆಗಬೇಕಾಗತ್ತೆ. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡಿ,
ಬ್ಯೂಟಿಫುಲ್ ನಿಮ್ಮ ಆನ್ಸಿಸ್ಟರ್ಸ್ ಇದ್ದಾರೆ ಇಲ್ಲಿ. ಗ್ರೋ ವಿತ್ ಇನ್ ಯುವರ್ ಕರೆಂಟ್ ಸಿಚುವೇಶನಲ್ಲಿ ಏನಿದೆ ನೋಡಿ, ಅಲ್ಲಿ ಬೆಳೆಯೋದನ್ನು ಕಲೀರಿ. ಅಲ್ಲಿ ನಿಮಗೆ ಹೇಗೆ ಗ್ರೋ ಆಗುತ್ತೆ ಅನ್ನೋದನ್ನು ನೋಡಿ. ಅದರ ಬದಲು ಅಯ್ಯೋ ಈ ಥರ ಆಯಿತು ಹೀಗಾಯಿತು ಅನ್ನೋದಕ್ಕಿಂತ ಸೊ ಕರೆಂಟ್ ಸಿಚುವೇಶನ್ ಏನಿದೆ ನೋಡಿ, ಅದರಿಂದ ಬೆಳೆಯೋದನ್ನು ಹೇಳ್ತಾ ಇದ್ರೆ, ಅದರಿಂದ ಕಲಿಯೋದಕ್ಕೆ ನಿಮಗೆ ಹೇಳ್ತಾ ಇದ್ರೆ ಪಾಲ್ ನಂಬರ್ 1. ಓಕೆ, ಟ್ಯಾಲೆಂಟ್ ಎಲ್ಲಿ ಅಡಗಿದೆ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ಇಲ್ಲಿ ಎನರ್ಜಿ ಆಫ್ ಎಕ್ಸ್ಚೇಂಜ್ ಇದೆ. ಆಪರ್ಚುನಿಟಿ, ಯಾವ ಥರದ ಆಪರ್ಚುನಿಟಿ ರೈಟ್ ನಾವು ಅವೈಲೇಬಲ್ ಇದೆ ಅನ್ನೋದನ್ನು ನೋಡಿ ಪಾಲ್ ನಂಬರ್ 1. ಸೊ ನಿಮ್ಮಲ್ಲಿ ಟ್ಯಾಲೆಂಟ್ ಏನಾದರೂ ಇದೆ, ಫಾರ್ ಎಕ್ಸಾಂಪಲ್ ನೀವು ಡಾನ್ಸರ್, ಚೆನ್ನಾಗಿ ಡಾನ್ಸ್ ಮಾಡ್ತೀರಾ, ಸೊ ಬೇರೆಯವರಿಗೆ ಕಲಿಸೋಕ್ಕಾಗುತ್ತಾ ಅನ್ನೋದನ್ನು ನೋಡಿ. ಬಿಕಾಸ್ ಎನರ್ಜಿನ ಎಕ್ಸ್ಚೇಂಜ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಬಿಕಾಸ್ ಈ ಒಂದು ಟ್ಯಾಲೆಂಟ್ ಇರ್ಬೋದು, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಇದು ಯೂನಿವರ್ಸಿಂದ ಬಂದಿರುವಂತಹ ಟ್ಯಾಲೆಂಟ್. ಓಕೆ, ಒಂದು ವೇಳೆ ನೀವು ಕ್ರಿಯೇಟಿವ್ ಪರ್ಸನ್ ಆಗಿದ್ದರೆ ನಿಮ್ಮನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಏನು ಅಂತಂದರೆ ನೀವು ಕ್ರಿಯೇಟಿವ್ ಅನ್ನೋದು. ಓಕೆ, ನಿಮ್ಮ ಟ್ಯಾಲೆಂಟ್ ಏನಿದೆ ನೋಡಿ ಅದನ್ನ ಶೇರ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಎಸ್, ಇಲ್ಲಿ ಬ್ಯೂಟಿಫುಲ್ ಸೈಕಲನ್ನು ನೋಡ್ತಾ ಇದ್ದೀನಿ. ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಶೇರ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬಿಕಾಸ್ ಯೂನಿವರ್ಸ್ ಯಾವಾಗಲೂ ಆಪರೇಟ್ ಮಾಡುತ್ತೆ ಯಾವುದ್ರ ಕೆಳಗೆ ಅಂತಂದರೆ ಲಾ ಆಫ್ ಕಾಸ್ ಕೆಳಗೆ. ಓಕೆ, ಸೊ ಆಲ್ವೇಸ್ ಲುಕಿಂಗ್ ರಿಟರ್ನ್. ಇವಾಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಇದರ ಬದಲಿಗೆ ನನಗೇನು ಸಿಗುತ್ತೆ, ರೈಟ್? ಸೊ ಇದರ ಬದಲಿಗೆ ನನಗೆ ಲೈಕ್ ಸಿಗುತ್ತೆ, ವ್ಯೂಸ್ ಸಿಗುತ್ತೆ. ಸೊ ಎಸ್, ನಿಮಗೆ ಇದರಿಂದ ಏನು ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ, ರೈಟ್? ಸೊ ಅದೇ ಥರ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ನ್ಯಾಚುರಲಿ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಲ್ಯಾಕ್ ಆಗ್ತಾ ಇದೆ ಅಂತಂದರೆ ರೈಟ್ ನಾವು ಕ್ರಿಯೇಟ್ ಮಾಡುವಂತಹ ಸಮಯ. ಬಿಕಾಸ್ ನಿಮ್ಮ ಲೈಫಲ್ಲಿ ಏನೋ ಅನ್ಫೋಲ್ಡ್ ಆಗ್ತಾ ಇದೆ ಪಾಲ್ ನಂಬರ್ 1. ಸೊ ನಿಮ್ಮ ಲೈಫಲ್ಲಿ ಏನೋ ಅನ್ಫೋಲ್ಡ್ ಆಗ್ತಾ ಇದೆ. ಇಲ್ಲಿ ತನಕ ನಿಮ್ಮ ಟ್ಯಾಲೆಂಟ್ ಏನು, ನಿಮ್ಮ ಗಿಫ್ಟ್ಸ್ ಏನು ಅಂತ ನಿಮಗೆ ಗೊತ್ತಿಲ್ಲದಿದ್ದರೆ ಸೊ ನಿಧಾನವಾಗಿ ಗೊತ್ತಾಗುತ್ತೆ, ಇಲ್ಲಿ ಅನ್ಫೋಲ್ಡ್ ಆಗುತ್ತೆ. ನಿಮಗೆ ನೀವು ಕ್ವಶನ್ನ ಕೇಳಿ. ಓಕೆ, ಸೊ ಅಂಥ ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಬಿಕಾಸ್ ಯು ಆರ್ ಸಪೋರ್ಟೆಡ್, ಯು ಆರ್ ಫುಲ್ಲಿ ಸಪೋರ್ಟೆಡ್. ಯಾವುದು ಹೋಲ್ಡ್ ಬ್ಯಾಕ್ ಮಾಡ್ತಾ ಇದೆ, ಯಾವುದನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿ. ಆದಷ್ಟು ಓಪನ್ ಆಗಿ, ಆನೆಸ್ಟ್ ಆಗಿ. ಸೊ ಈ ಆಪರ್ಚುನಿಟಿ ಏನಿದೆ ನೋಡಿ, ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಈ ಆಪರ್ಚುನಿಟಿ ನಿಮಗೆ ದಿನಗಳಲ್ಲಿ ಬರ್ಬೋದು, ವಾರಗಳಲ್ಲಿ ಬರ್ಬೋದು, ಇಲ್ಲ ಅಂದರೆ ಮಂತ್ಸಲ್ಲೇ ಬರ್ಬೋದು ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಸೊ ನನಗೆ ಇದನ್ನು ಏನು ಬುಕ್ ನೋಡಿಬಿಟ್ಟು ಕ್ಲಾರಿಫೈ ಮಾಡೋದಕ್ಕೆ ನನಗಿಲ್ಲಿ ಮನಸ್ಸಾಗ್ತಾ ಇದೆ. ಸೊ ನಾನಿದನ್ನ ಬುಕ್ಕಲ್ಲಿ ಒಂದ್ಸಲ ನೋಡ್ತಾ ಇದ್ದೀನಿ. 1 ಸೆಕೆಂಡ್. ಸೊ ನೋಡೋಣ ಬುಕ್ಸಲ್ಲಿ ನಿಮಗೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಯಾಕೆ ಗೊತ್ತಿಲ್ಲ, ನನಗೆ ಇಲ್ಲಿ ತುಂಬ ಫೀಲ್ ಆಗ್ತಾ ಇದೆ ಬುಕ್ ನೋಡಿ ಹೇಳುವಂಥದ್ದು. ಸೊ ಐ ವಿಲ್ ಗೋ, ಲೆಟ್ಸ್ ಸಿ. ಓಕೆ, ಪ್ರೊಟೆಕ್ಟ್ ಎವ್ರಿಥಿಂಗ್ ದ್ಯಾಟ್ ಯು ಲವ್, ಎವ್ರಿಥಿಂಗ್ ದ್ಯಾಟ್ ಈಸ್ ಡಿಯರ್ ಟು ಯು, ವೆದರ್ ಅ ಪರ್ಸನ್ ಆರ್ ಅನಿಮಲ್, ಅನ್ ಐಡಿಯಾ ಆರ್ ಇಂಡಿಡ್ ಯುವರ್ ಹೆಲ್ತ್, ಫೈಟ್ ಫಾರ್ ಇಟ್. ಓಕೆ, ಫೈಟ್ ಮಾಡೋದಕ್ಕೆ ಹೇಳ್ತಾ ಇದ್ದರೆ ಹೆಲ್ತಲ್ಲಿ ಕೂಡ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಲೈಕ್ ಫೈಟ್ ಫಾರ್ ಇಟ್. ರಿಮೆಂಬರ್ ಯುವರ್ ಡ್ಯೂಟಿ ಆ್ಯಂಡ್ ಡೋಂಟ್ ವರಿ ಅಬೌಟ್ ವಾಟ್ ಅದರ್ ಪೀಪಲ್ ಥಿಂಕ್ ಆರ್ ಸೇ. ಜನರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಏನು ಹೇಳ್ಕೊಳ್ತಾರೆ ಅನ್ನೋದನ್ನು ಯೋಚಿಸಬೇಡಿ. ಸ್ಟಾಪ್ ಟ್ರೈಂಗ್ ಟು ಪ್ಲೀಸ್ ಎವ್ರಿ ಒನ್ ಆ್ಯಂಡ್ ಸೇಯಿಂಗ್ ಯೆಸ್ ಟು ಎವ್ರಿಥಿಂಗ್ ರೈಟ್ ನೌ. ಓಕೆ, ಯಾರನ್ನು ಕೂಡ ಪ್ಲೀಸ್ ಮಾಡೋದಕ್ಕೆ ಹೋಗಬೇಡಿ, ಎಲ್ಲದಕ್ಕೂ ಎಸ್ ಅನ್ನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ನಿಮ್ಮ ಓನ್ ಬೌಂಡ್ರೀಸ್ ಏನಿದೆ ನೋಡಿ ಅದನ್ನು ಕೂಡ ನಿಮಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಎಸ್, you have the right and the sacred duty, bring confidence, security and dignity to the world. You have drawn this card because it's one of your greatest strength. So ಇದು ನಿಮ್ಮ greatest strength actually. ಪ್ರೊಟೆಕ್ಟ್ ಮಾಡುವಂಥದ್ದು ನಿಮ್ಮಲ್ಲಿರುವಂತಹ greatest strength pile number 1. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್. ಬೇರೆ ಏನಿದೆ ನೋಡೋಣ. ಓಕೆ, ಯು ಆಲ್ಸೋ ಹ್ಯಾವ್ ಅ ಪ್ರೀಷಿಯಸ್ ಗಿಫ್ಟ್. ಅದೇ ನಾನು ಹೇಳ್ತಾ ಇದ್ದೆ ಅಲ್ವಾ, ಇವಾಗ ನಿಮ್ಮ ಗಿಫ್ಟ್ ಬಗ್ಗೆನೇ ಮಾತಾಡ್ತಾ ಇದೆ. ಸೊ ಕನ್ಫರ್ಮ್ ಮಾಡೋದಕ್ಕೆ ಇವನ್ ನನ್ನ ಸ್ಪಿರಿಟ್ ಹೇಳ್ತಾ ಇದ್ರೆ ಲೈಕ್ ಈ ಪುಸ್ತಕನ ನೋಡೋದಕ್ಕೆ. ದ್ಯಾಟ್ಸ್ ವೈ, ಬಿಕಾಸ್ ಎಲ್ಲೂ ಕೂಡ ಗಿಫ್ಟ್ ಇದೆ. ನಾನು ನಿಮ್ಮಲ್ಲಿ ಬೆಳೆ ಬಾಳುವಂಥ ಗಿಫ್ಟ್ ಇದೆ ಪಾಲ್ ನಂಬರ್ 1. ವಿಚ್ ಗಿವ್ಸ್ ಯು ಸ್ಟ್ರೆಂತ್. ಆ ಗಿಫ್ಟ್ ಏನಿದೆ ನೋಡಿ ಅದು ನಿಮಗೆ ಸ್ಟ್ರೆಂತ್ ಆ್ಯಂಡ್ ಕಾನ್ಫಿಡೆಂಟ್ನ ಕೊಡಬಹುದು. ಓಕೆ, ಸೊ ಹಾಗೆ ನಿಮ್ಮ ಲವ್ಡ್ ಒನ್ಗೆ ಸಮಯ ಕೂಡ ಕೊಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ ಮೇ ಬಿ ನಿಮ್ಮ ಪೇರೆಂಟ್ಸ್
ಇರಬಹುದು. ಸೊ ಲೆಟ್ಸ್ ಸಿ, ಈ ಸಣ್ಣ ಸಣ್ಣ ಕಾರ್ಡ್ಸ್ ಇದೆ. ಸೊ ಲೆಟ್ಸ್ ಸಿ ಇದರಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 1. ಸೊ ಫನ್ನಿ ಮೆಸೇಜ್ ಇದೆ ಇದರಲ್ಲಿ ಕೆಲವೊಂದು. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ವಿಂಕ್ ಯುವರ್ ವೇ. ಸೊ ಆದಷ್ಟು ಪ್ಲೇಫುಲ್ನೆಸ್ ಆಗಿ ಪ್ಲೇಫುಲ್ನೆಸ್ನ ತೊಗೊಂಡು ಬನ್ನಿ ಪೈಲ್ ನಂಬರ್ 1 ಲೈಫಲ್ಲಿ. ಓಕೆ, ಲೆಟ್ಸ್ ಸಿ. ಐ ಲೈಕ್ ಯು. ಓಕೆ, ಸೊ ಐ ಲೈಕ್ ಯು. ಸ್ಪೆಷಲಿ ನಾವಿವತ್ತು ದೇವರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ವಿ. ಸೊ ಐ ಲೈಕ್ ಯು, ದೇವರೇ ನಿಮಗೆ ಹೇಳ್ತಾ ಇದ್ರೆ ನಾನು ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇ ಏನು ಐ ಲೈಕ್ ಯು ಅಂತ ಟೈಪ್ ಮಾಡಿ, ಗಾಡ್ ಐ ಲೈಕ್ ಯು ಅಂತ ಟೈಪ್ ಮಾಡಿ. ಓಕೆ, ಐ ಡೋಂಟ್ ನೋ, ಬಟ್ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಮೇ ಬಿ ನೀವು ಯಾರನ್ನೊಬ್ಬರನ್ನ ಪ್ರೀತಿ ಮಾಡ್ತಾ ಇರ್ಬೋದು. ಸೊ ಎಸ್, ಅವರಿಗೆ ಐ ಥಿಂಕ್ ನೀವು ಹೇಳುವಂಥ ಅವಶ್ಯಕತೆ ಇದೆ ಅಂತ ನನಗಿಲ್ಲಿ ಅನಿಸುತ್ತೆ. ಸೊ ಬಿಕಾಸ್ ಎರಡರಲ್ಲೂ ವಿಂಕ್, ಐಸ್ ವಿಂಕ್ ಆಗಿದೆ ಇಲ್ಲಿ. ಸೊ ಆ ಪ್ಲೇಫುಲ್ನೆಸ್ ಲೈಫಲ್ಲಿ ಅದು ತುಂಬ ಇಂಪಾರ್ಟೆಂಟ್, ರೈಟ್? ಪ್ಲೇಫುಲ್ನೆಸ್ ಅನ್ನೋದು. ಎಸ್ ಆರ್ ಇದೆ ಇಲ್ಲಿ. ಇವಾಗಷ್ಟೇ ಹೇಳಿದೆ ಅಲ್ವಾ, ಎಲ್ಲದಕ್ಕೂ ಎಸ್ ಅನ್ನಿ ಅನ್ನೋದು. ಆ್ಯಂಡ್ ನಿಮ್ಮ ಕ್ವಶನ್ಸ್ ಏನಾದರೂ ಇದ್ದರೆ, ಲೈಕ್ ಆಗುತ್ತಾ ಆಗೋದಿಲ್ಲ, ಮಾಡಬೇಕಾ ಬೇಡವಾ, ಅದಕ್ಕೆ ಆನ್ಸರ್ ಈಸ್ ಎಸ್. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಹಾಗೆ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಅದು ಪೇಯ್ಡ್ ಆಗಿರುತ್ತೆ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಫೈಲ್ ನಂಬರ್ 2. ಸೊ ಲೆಟ್ಸ್ ಸಿ ಏನು ಪ್ಲ್ಯಾನ್ ಇದೆ ಅಂತ. ಐ ಆಮ್ ಸಾರಿ, ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಬರ್ತಾ ಇದೆ. ಇಲ್ಲಿ ತನಕ ನಾಯ್ಸ್ ಬರ್ತಾ ಇಲ್ಲ. ನಾನು ಯಾವಾಗ ಫೈಲ್ ನಂಬರ್ 2 ಶುರು ಮಾಡಿದೆ ನೋಡಿ, ನಾಯ್ಸ್ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇದೆ, ಫೈಲ್ ನಂಬರ್ 2 ನನಗೆ ಆ ಥರ ಅನಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. File number 2. Oh, file number 2. So let's see file number 2. Okay, the magician. Okay. ಸೊ ಫೈಲ್ ನಂಬರ್ 2 ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಸೊ ನೋಡಿ, ನಿಮಗೆ ಮನವರಿಕೆ ಮಾಡಿಸ್ಬೋದು ದೇವರು. ಏನು ಅಂತಂದರೆ, ನಿನ್ನಲ್ಲಿ ಏನೆಲ್ಲ ಟ್ಯಾಲೆಂಟ್ ಇದೆ, ನಿನ್ನಲ್ಲಿ ಎಷ್ಟೊಂದು ಪೊಟೆನ್ಷಿಯಲ್ ಇದೆ, ನಿನ್ನಲ್ಲಿ ಎಷ್ಟೊಂದು ಕಾನ್ಫಿಡೆಂಟ್ ಇದೆ ಅನ್ನೋದು. ಓಕೆ, ಆ್ಯಕ್ಚುಲಿ ಫೈಲ್ ನಂಬರ್ 1 ಜನರ ರೀಡಿಂಗ್ ಏನಿದೆ ನೋಡಿ, ಗಿಫ್ಟಲ್ಲೇ ಎಂಡ್ ಆಗಿರೋದು. ನಿಮ್ಮಲ್ಲಿ ಗಿಫ್ಟ್ ಸ್ಟಾರ್ಟ್ ಆಗ್ತಾ ಇದೆ ಆ್ಯಕ್ಚುಲಿ. Okay, so let's see pile number 2. Okay, Page of Cups. Pile number 2. ಓಕೆ, ಏಸ್ ಆಫ್ ಪೆಂಟಿಕಲ್ಸ್, ಪೈಲ್ ನಂಬರ್ 2. ಫಸ್ಟ್ ಆಫ್ ಆಲ್, ದೇವರ ಯೋಜನೆ ಇಲ್ಲಿ ಏನು ನಡೀತಾ ಇದೆ ಅಂತಂದರೆ, ನಿಮ್ಮನ್ನು ಸ್ಟ್ರಾಂಗ್ ಮಾಡುವಂಥದ್ದು ಆ್ಯಂಡ್ ನಿಮ್ಮಲ್ಲಿ ಕಾನ್ಫಿಡೆಂಟನ್ನು ಇನ್ನಷ್ಟು ಹೆಚ್ಚಿಸುವಂತಹದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮ್ಮನ್ನು ಅಬಂಡೆಂಟ್ ಮಾಡುವಂಥದ್ದು. ಅಬಂಡೆಂಟ್ ಮೀನ್ಸ್ ಸಮೃದ್ಧಿ ಎಲ್ಲ ರೀತಿಯಲ್ಲಿ ಬಂತು. ಹಣ, ಸಂಪತ್ತು, ಆಸ್ತಿ, ವಾಟ್ ಎವರ್. ಆ್ಯಂಡ್ ಸ್ಪೆಷಲಿ ಇದು ಪೆಂಟಿಕಲ್ಸ್, ರೈಟ್? ಸೊ ಪೆಂಟಿಕಲ್ಸ್ ಯಾವಾಗಲೂ ಹಣದ ಬಗ್ಗೆ ತಿಳಿಸುತ್ತೆ, ಸ್ಟೆಬಿಲಿಟಿ ಬಗ್ಗೆ ತಿಳಿಸುತ್ತೆ. ಸೊ ಇದು ಮೈನರ್ ಅರ್ಕಾನ ಸನ್ ಕಾರ್ಡ್. ಏಸ್ ಆಫ್ ಪೆಂಟಿಕಲ್ಸ್ ಏನಿದೆ ನೋಡಿ, ಮೈನರ್ ಅರ್ಕಾನದ ಸನ್ ಕಾರ್ಡ್ ಅಂತಲೇ ಹೇಳ್ತಾರೆ. ಸೊ ಪೈಲ್ ನಂಬರ್ 2, ದೇವರ ಯೋಜನೆ ಏನಿದೆ ಅಂತಂದರೆ, ನಿಮ್ಮ ಲೈಫಲ್ಲಿ ದೇವರ ಯೋಜನೆ ಏನು ಅಂತಂದರೆ, ನಿಮ್ಮಲ್ಲಿ ಇರುವಂತಹ ಟ್ಯಾಲೆಂಟ್ ಏನಿದೆ ನೋಡಿ, ನಿಮ್ಮಲ್ಲಿರುವಂತಹ ಗಿಫ್ಟ್ಸ್, ನಿಮ್ಮಲ್ಲಿರುವಂತಹ ಎಬಿಲಿಟಿ ಏನಿದೆ ನೋಡಿ, ಅದರ ಬಗ್ಗೆ ಮನವರಿಕೆ ಮಾಡಿಸಿ ನಿಮಗೆ ಆಮೇಲೆ ನಿಮ್ಮ ಲೈಫಲ್ಲಿ
ಈ ಒಂದು ಟ್ಯಾಲೆಂಟ್, ಈ ಒಂದು ಗಿಫ್ಟಿಂದ ನೀವು ಏನನ್ನು ಸಾಧಿಸಬಲ್ರಿ, ಏನನ್ನು ಗಳಿಸಬಹುದು ಅನ್ನೋದನ್ನು ನಿಮಗೆ ತೋರಿಸಿ ಕೊಡ್ತಾರೆ. ಸೊ ಇದು ಒಂದು ಯೋಜನೆ ಇದೆ, ಪ್ಲ್ಯಾನ್ ಸೊ ದೇವರ ಪ್ಲ್ಯಾನ್ ಇದು. ವಾವ್, ಏಸ್ ಆಫ್ ವಾನ್ಸ್. ಸೊ ಇಲ್ಲಿ ನಿಮ್ಮ ಮೋರ್ ಓವರ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂದರೆ ಪಾಯಲ್ ನಂಬರ್ 2 ನಿಮ್ಮ ಟ್ಯಾಲೆಂಟ್ ಮೇಲೆ ಹೆಚ್ಚು ಫೋಕಸ್ಡ್ ಆಗಿದ್ದಾರೆ ರೈಟ್ ನಾವು. ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್, ನಿಮ್ಮಲ್ಲಿರುವಂಥ ಎಬಿಲಿಟಿ, ನಿಮ್ಮಲ್ಲಿರುವಂತಹ ಪೊಟೆನ್ಷಿಯಲ್, ಆ ಸ್ಟ್ರೆಂತ್, ಕಾನ್ಫಿಡೆಂಟ್. ಸೊ ಪಾಯಲ್ ನಂಬರ್ 2 ನೀವು ಯಾರನ್ನು ಬೇಕಾದರೂ ಇನ್ಫ್ಲುಯೆನ್ಸ್ ಮಾಡ್ಬೋದು. ನಿಮ್ಮಲ್ಲಿ ಆ ಒಂದು ಕ್ವಾಲಿಟಿ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನೀವೇನಾದರೂ ಮಾತಾಡ್ತೀರಿ ಅಂತ ಅಂದರೆ ಬೇರೆಯವ್ರನ್ನ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಟ್ಟರೆ ಜನರು ಬೇಗ ಇನ್ಫ್ಲುಯೆನ್ಸ್ ಆಗ್ತಾರೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಯು ನೋ ವಾಟ್, ದ ನಂಬರ್ 1 ಏಸ್ ಕೂಡ ನಂಬರ್ 1, ಇಲ್ಲಿ ಕೂಡ ನಂಬರ್ 1. ಪಾಯಲ್ ನಂಬರ್ 2 ಪೀಪಲ್, ದೇವರ ಯೋಜನೆ ಏನು ಅಂತಂದರೆ ನಿಮ್ಮನ್ನೊಂದು ನಿಮ್ಮಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಅದನ್ನ ಹೊರಗೆ ತೆಗೆದು ನಿಮ್ಮನ್ನು ಒಂದು ಒಂದು ಲೀಡರ್ ಥರ, ಮೇ ಬಿ ಆ ಟೀಚರ್ ಥರ ಮಾಡುವಂಥದ್ದು. ಆ್ಯಂಡ್ ಈ ಒಂದು ಯೋಜನೆ ನನಗೆ ಕಾಣ್ತಾ ಇದೆ ಇಲ್ಲಿ ಪಾಯಲ್ ನಂಬರ್ 2. ಬಿಕಾಸ್ ಇಲ್ಲಿ ನಿಮಗೆ ದೇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿನ್ನಲ್ಲಿ ಎಲ್ಲನೂ ಇದೆ, ನೀನು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಬಿಕಾಸ್ ಯು ಆರ್ ಅ ಮೆಜಿಷಿಯನ್ ಪಾಯಲ್ ನಂಬರ್ 2. ಯು ಆರ್ ಅ ಮೆಜಿಷಿಯನ್ ಸ್ಟೇಜಿಗೆ ಹೋದ ನಂತರ ಪ್ಲ್ಯಾನ್ ಮಾಡೋದಿಲ್ಲ ನನಗೇನು ಮ್ಯಾಜಿಕ್ ಮಾಡಬೇಕು ಅನ್ನೋದನ್ನು. ಅವನಿಗೆ ಆಲ್ರೆಡಿ ಗೊತ್ತಿದೆ ಏನು ಮ್ಯಾಜಿಕ್ ಮಾಡಬೇಕು ಅನ್ನೋದು. ಸೊ ನಿಮಗೂ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದೆ, ನಿಮಗೆ ಆಲ್ರೆಡಿ ಗೊತ್ತಿದೆ ನಿಮ್ಮ ಡೆಸ್ಟಿನೇಷನ್ ಎಲ್ಲಿ, ನೀವು ಎಲ್ಲಿ ಹೋಗಬೇಕು, ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಪಾಯಲ್ ನಂಬರ್ 2. ಓಕೆ, ನಿಮಗೆ ಆಲ್ರೆಡಿ ಗೊತ್ತಿದೆ ನಿಮ್ಮ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋದು. ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್. ಸೊ ಆ ಪ್ಲ್ಯಾನ್ ಏನಿದೆ ನೋಡಿ, ಅದೇ ಪ್ಲ್ಯಾನ್. ಬಿಕಾಸ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನಿಮ್ಮ ಪ್ಲ್ಯಾನ್ ಆ್ಯಂಡ್ ದೇವರ ಪ್ಲ್ಯಾನ್ ಏನಿದೆ ನೋಡಿ ಅಲೈನ್ಮೆಂಟಲ್ಲಿದೆ ಪಾಯಲ್ ನಂಬರ್ 2 ಪೀಪಲ್. ಓಕೆ, ಸೊ ಇಲ್ಲಿ ನಾನು ತುಂಬಾ ಈ ಪ್ಲ್ಯಾನ್ ಏನಿದೆ ನೋಡಿ ಇದು ತುಂಬಾ ಸರ್ಪ್ರೈಸ್ಡ್ ಪ್ಲ್ಯಾನ್ ಆಗಿರುತ್ತೆ ಪಾಯಲ್ ನಂಬರ್ 2. ನನಗಿಲ್ಲಿ ಯಾವ ಥರ ಅನಿಸುತ್ತೆ. ಸೊ ಪಾಯಲ್ ನಂಬರ್ 2 ನಿಮಗೆ ಹೊಸತು ಏನೋ ಕೊಡೋದಿದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಹೊಸ ನಿಮ್ಗೆ ಗೊತ್ತಿರದೇ ಇರುವಂತಹ ಒಂದು ಟ್ಯಾಲೆಂಟ್ ಆ್ಯಡ್ ಆಗ್ಬೋದು. ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ವಾವ್ ಫ್ಯಾಕ್ಟರ್ನ ಆ್ಯಡ್ ಮಾಡೋದಕ್ಕೆ ಪ್ಲ್ಯಾನ್ ನಡೀತಾ ಇದೆ ಪಾಯಲ್ ನಂಬರ್ 2 ಪೀಪಲ್. ಸೊ ನಿಮ್ಮ ಪ್ಯಾಷನ್ ಏನಿದೆ ನೋಡಿ ನಿಮ್ಮ ಪ್ಯಾಷನ್ ಏನು ಅನ್ನೋದು. ಸೊ ಅದೇ ನಿಮ್ಮನ್ನು ಗ್ಲೋ ಮಾಡಿಸುತ್ತೆ. ನಿಮ್ಮ ಪ್ಯಾಷನ್ ಮೇಲೆ ಹೆಚ್ಚಿನ ಅದೇ ನಾನು ಹೇಳ್ದಲ್ವ, ನಿಮ್ಮ ಟ್ಯಾಲೆಂಟ್, ನಿಮ್ಮ ಗಿಫ್ಟ್, ನಿಮ್ಮ ಪೊಟೆನ್ಷಿಯಲ್ ರೈಟ್ ನಾವು ಅದರ ಮೇಲೆ ಹೆಚ್ಚು ಇಲ್ಲಿ ಪ್ಲ್ಯಾನ್ ನಡೀತಾ ಇದೆ ದೇವ್ರದ್ದು. ಓಕೆ, ಪಾಯಲ್ ನಂಬರ್ 2 ಬೇರೆ ನನಗಿಲ್ಲಿ ಕಾಣ್ತಾ ಇಲ್ಲ. ಸೊ ಪಾಯಲ್ ನಂಬರ್ 2 ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಅಂಡ್ ಸಾರಿ, ಐ ಡೋಂಟ್ ನೋ ಯಾಕೆ ಮಧ್ಯದಲ್ಲಿ ಕಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಬಟ್ ನಿಮಗೆ ಕಾರ್ಡ್ ಬಂದಿದ್ದು ಅಂಡರ್ಸ್ಟ್ಯಾಂಡಿಂಗ್, ಕ್ಲಿಂಗಿಂಗ್ ಟು ದ ಪಾಸ್ಟ್, ದ ರೆಬೆಲ್. ಸೊ ನಾನು ಇವಾಗಷ್ಟೇ ಹೇಳಿದೆ ಆ್ಯಂಡ್ ನಾನು ಇದನ್ನು ನೋಡಿಬಿಟ್ಟು ಶಫಲ್ ಮಾಡಿಲ್ಲ. ಐ ಡೋಂಟ್ ನೋ ಯಾಕೆ ಫೋಕಸ್ ಆಗ್ತಾ ಇಲ್ಲ ಅನ್ನೋದು. ಓಕೆ, ಸೊ ಇಲ್ಲಿ ರೆಬೆಲ್ ಇದೆ. ಸೊ ನಾನು ಇವಾಗಷ್ಟೇ ಹೇಳಿದೆ ನಿಮ್ಮಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅನ್ನೋದು. ಸೊ ದ ರೆಬೆಲ್ ಕಾರ್ಡ್ ಬಂದಿದೆ. ಸೊ ಇದೇ ಯೋಜನೆ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಸೊ ಏನೆಲ್ಲ ಹಿಡಿತವನ್ನೆಲ್ಲ ಇಟ್ಕೊಂಡಿದ್ದೀರ ನೋಡಿ ಅದನ್ನು ಲೆಟ್ ಗೋ ಮಾಡಿ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್, ನಿಮ್ಮಲ್ಲಿರುವಂಥ ಎಬಿಲಿಟಿ ಅದನ್ನು ರೆಕಗ್ನೈಸ್ ಮಾಡೋದು ಆ್ಯಂಡ್ ನಿಮ್ಮಲ್ಲಿ ಇರುವುದನ್ನು ಮನವರಿಕೆ ಮಾಡುವಂಥದ್ದು ಅಂಥ ಎನರ್ಜಿನ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ ಪಾಯಲ್ ನಂಬರ್ 2 ಪೀಪಲ್. ಇಲ್ಲಿ ಏನು ಅಂತಂದರೆ ನಿಮಗೆ ಅರ್ಥ ಮಾಡಿಸ್ಕೊಳ್ತಾ ಇದ್ದಾರೆ ನೀವು ಯಾರು, ನೀವು ಏನು ಅನ್ನೋದು. ಓಕೆ, ಪಾಯಲ್ ನಂಬರ್ 2 ನನಗಿಲ್ಲಿ ಟ್ರಸ್ಟ್ ನೋಡಿ, ವಿಶ್ವಾಸ. ಪಾಯಲ್ ನಂಬರ್ 2 ಹೆಚ್ಚಾಗಿ ನಿಮ್ಮ
ನಿಮ್ಮ ಪರೀಕ್ಷೆ ಎಲ್ಲಿ ನಡೆಯುತ್ತೆ ಅಂತಂದರೆ ವಿಶ್ವಾಸದ, ಏನು ನೀವೆಷ್ಟು ದೇವರ ಮೇಲೆ ಎಷ್ಟು ವಿಶ್ವಾಸ ಇಟ್ಕೊಳ್ತೀರ ನೋಡಿ, ಅಷ್ಟು ಪರೀಕ್ಷೆ ನಿಮ್ಮದು ನಡೀತಾ ಇರುತ್ತೆ. ಓಕೆ, ಅಂಥ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಸೊ ನಿಮ್ಮನ್ನು ಪಾಸ್ಟಿಂದ ಫ್ರೀ ಮಾಡ್ತಾ ಇದ್ದಾರೆ ಇಲ್ಲಿ ಪೈಲ್ ನಂಬರ್ 2. ಆ ಒಂದು ಯೋಜನೆ ನಡೀತಾ ಇದೆ. ಆ್ಯಂಡ್ ರೆಬೆಲ್ ಮಾಡುವಂತಹ ಯೋಜನೆ, ಏನೋ ಲೈಕ್ ಎಂಪರರ್, ಇದು ಎಂಪರರ್ ಎನರ್ಜಿನ ತಿಳಿಸುತ್ತೆ ಇಲ್ಲಿ. ಸೊ ರೆಬೆಲ್ ಮಾಡುವಂಥ ಎನರ್ಜಿ, ರೆಬೆಲ್ ಆಗಿ ಪರಿವರ್ತನೆ ಮಾಡುವಂತಹ ಎನರ್ಜಿಯಲ್ಲಿದೆ. ನಿಮಗೆ ಪರಿವರ್ತನೆ, ಪಶ್ಚಾತ್ತಾಪ, ಮನವರಿಕೆ, ಸೊ ಇಂತಹ ವರ್ಡ್ ಏನಿದೆ ನೋಡಿ ಅದು ತುಂಬ ಬರ್ತಾ ಇದೆ ಇಲ್ಲಿ ಪೈಲ್ ನಂಬರ್ 2. ಪಶ್ಚಾತ್ತಾಪ, ಮನವರಿಕೆ ಆ್ಯಂಡ್ ಏನೋ ಎಸ್, ಬೇರೆಯವರು ಹಾರಾಡ್ತಾ ಇದ್ದಾರೆ, ಬೇರೆಯವರ ಲೈಫಲ್ಲಿ ಅಬಂಡೆಂಟ್ ಇದೆ ಅಂತಂದರೆ ನಿಮ್ಮ ಲೈಫಲ್ಲೂ ಇದೆ. ಪೈಲ್ ನಂಬರ್ 2, ಐ ಆಮ್ ಅಬಂಡೆಂಟ್ ಅಂತ ಟೈಪ್ ಮಾಡಿ ಪೈಲ್ ನಂಬರ್ 2 ಪೀಪಲ್. ಓಕೆ, ಸೊ ಆ್ಯಂಡ್ ಇಲ್ಲಿ ಒಂದು ಗೈಡೆನ್ಸ್ ನಿಮಗಿದೆ, ಏನು ಅಂತಂದರೆ ಪಾಸ್ಟ್ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ಜೀವನನ ಹಾಳು ಮಾಡ್ಕೊಳ್ಬೇಡಿ. ಪೈಲ್ ನಂಬರ್ 2 ಪೀಪಲ್, ಪಾಸ್ಟ್ ಈಸ್ ಪಾಸ್ಟ್, ಪಾಸ್ಟ್ ಹ್ಯಾಸ್ ನೋ ಪವರ್. ಪಾಸ್ಟಲ್ಲಿ ನಾನು ಈ ಹಿಂದೆ ಏನಾಗಿದೆ ನೋಡಿ ಅದಕ್ಕೆ ಯಾವುದೇ ಥರದ ಪವರ್ ಇಲ್ಲ, ಆ ಪವರ್ ನೀವು ಕೊಡ್ತಾ ಇರೋದು. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನು ಅರ್ಥ ಮಾಡಿಸ್ಕೊಳ್ತಾ ಇದ್ದಾರೆ ಪೈಲ್ ನಂಬರ್ 2 ಪೀಪಲ್. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಯೂಷನಲ್ಲಿ ಇರಬೇಡಿ ಪೈಲ್ ನಂಬರ್ 2, ರಿಯಾಲಿಟಿಯಲ್ಲಿ ಇರಿ. ರಿಯಾಲಿಟಿಯಲ್ಲಿ ನಿಮಗೆ ಇರೋದಕ್ಕೆಲ್ಲ ಹೇಳ್ತಾ ಇದೆ, ರಿಯಾಲಿಟಿಯಲ್ಲಿ ಜೀವನ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಹೈಯರ್ ಸೆಲ್ಫ್ ಏನು ಹೇಳುತ್ತೆ ನೋಡೋಣ. ಸೊ ನಿಮ್ಮ ಹೈಯರ್ ಸೆಲ್ಫಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಹೈಯರ್ ಸೆಲ್ಫ್ ಪೈಲ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, ಪೈಲ್ ನಂಬರ್ 2 ಹೈಯರ್ ಸೆಲ್ಫ್. Pile number 2 higher self, thank you so much. Pile number 2 higher self, thank you. Pile number 2 higher self. Pile number 2 ನಿಮ್ಮ ಕಾರ್ಡ್ಸ್ ಎಲ್ಲ ಏನಿದೆ ನೋಡಿ ತುಂಬಾ ಸ್ಕ್ಯಾಟರ್ಡ್ ಆಗ್ತಾ ಇದೆ, ತುಂಬಾ ಲೈಕ್. ಪೈಲ್ ನಂಬರ್ 2, ಪೈಲ್ ನಂಬರ್ 2 ಏನು ಗೈಡೆನ್ಸ್ ಇದೆ, ಪೈಲ್ ನಂಬರ್ 2ಗೆ ಏನು ಹೇಳಬೇಕು ಅಂತ ಇದ್ದಾರೆ ಹೈಯರ್ ಸೆಲ್ಫ್. ಲೆಟ್ಸ್ ಸಿ ಪೈಲ್ ನಂಬರ್ 2. ದ ಟೈಮ್ ಫಾರ್ ರೊಮ್ಯಾನ್ಸ್ ಹ್ಯಾಸ್ ಕಮ್, ಸಿ ಇಟ್ ಆ್ಯಸ್ ಅನ್ ಆಪರ್ಚುನಿಟಿ ಫಾರ್ ಅ ರೇಡಿಯಂಟ್ ಲೈಫ್. ಸೆಲ್ಫ್ ಲವ್, ಸೆಲ್ಫ್ ಕೇರ್ ತುಂಬ ಒಳ್ಳೆಯದು ಪೈಲ್ ನಂಬರ್ 2. ಆ್ಯಂಡ್ ನಂಬರ್ 4 ತುಂಬ ಸಿಗ್ನಿಫಿಕೆಂಟ್ ಇರಬಹುದು ಪೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ. ಬಿಕಾಸ್ ನಂಬರ್ 4 ಏನಿದೆ ನೋಡಿ ಸಿಗ್ನಿಫಿಕೆಂಟ್ ಇದೆ. ನಂಬರ್ 22 ಇದೆ ಆ್ಯಂಡ್ ಇಲ್ಲಿ ನಂಬರ್ 4 ಕೂಡ ಇದೆ. ಸೊ ಇಲ್ಲಿ ನಿಮಗೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸ್ವಲ್ಪ ಮೈಂಡನ್ನು ಕಾಮ್ ಮಾಡೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ರೆ ಲಿಸನ್ ಟು ಯುವರ್ ಸೋಲ್. ನಿಮ್ಮ ಸೋಲ್ ಏನು ಹೇಳ್ತಾ ಇದೆ ಅನ್ನೋದನ್ನು ಕೇಳಿ. ಸರೆಂಡರ್ ಆಗೋದಕ್ಕೆ ಹೇಳ್ತಾ ಇದ್ರೆ ಪೈಲ್ ನಂಬರ್ 2 ನಿಮಗೆ ಸರೆಂಡರ್. ಓಕೆ, ಸೊ ಆದಷ್ಟು ನೀವು ಎಷ್ಟು ಸರೆಂಡರ್ ಆಗ್ತೀರಿ ನೋಡಿ ಅಷ್ಟು ಒಳ್ಳೆಯದು. ರೈಟ್ ನಾವು ಸಿಚುವೇಶನ್ಗೆ ಸರೆಂಡರ್ ಆಗಿಬಿಡಿ. ಓಕೆ, ಸೊ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಪಾಸ್ ಆ್ಯಂಡ್ ಸ್ವಲ್ಪ ಪಾಸನ್ನು ತಗೊಳ್ಳಿ ಲೈಫಲ್ಲಿ. ಸೊ ಪೈಲ್ ನಂಬರ್ 1ಅಲ್ಲಿ ಕೂಡ ಇತ್ತು ಅನ್ಫೋಲ್ಡಿಂಗ್. ನಿಮ್ಮಲ್ಲೂ ಕೂಡ ಅನ್ಫೋಲ್ಡ್ನೆಸ್ ಇದೆ ಇಲ್ಲಿ. ಏನು ಸೈಲೆನ್ಸ್ ಏನಿದೆ ನೋಡಿ ಅದು ನಿಧಾನವಾಗಿ ಅನ್ಫೋಲ್ಡ್ ಆಗುತ್ತೆ ನಿಮಗೆ. ನಂಬರ್ 2, ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ರು, ಸೊ ಹಾಗಾಗಿ ನಾನು ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ. ಐ ಆಮ್ ಸಾರಿ. ಓಕೆ, ಸೊ ಎಸ್, ಇಲ್ಲಿ ನಿಮಗೆ ದ ಟೈಮ್ ಫಾರ್ ರೊಮ್ಯಾನ್ಸ್ ಹ್ಯಾಸ್ ಕಮ್. ಸೊ ಇವಾಗ ಸರಿಯಾದ ಸಮಯ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ್ಯಂಡ್ ಆಪರ್ಚುನಿಟಿನ ಗ್ರ್ಯಾಬ್ ಮಾಡೋದಕ್ಕೆ. ಪೈಲ್ ನಂಬರ್ 2
ಓಕೆ, ಐ ಡೋಂಟ್ ನೋ ಯಾಕೆ ಇದು ಇವತ್ತು ಫೋಕಸ್ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಇದೆ ಇಲ್ಲಿ, ಡಿಫಿಕಲ್ಟ್ ಪಾತ್ ಈಸ್ ಬೀಂಗ್ ರಿವಲ್ಡ್, ಆಸ್ಕ್ ಫಾರ್ ಹೆಲ್ಪ್ ಆ್ಯಂಡ್ ಲರ್ನ್ ದ್ಯಾಟ್ ವಿ ಆರ್ ಆಲ್ ಕನೆಕ್ಟೆಡ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೆಲ್ಪನ್ನು ಕೇಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2. ಓಕೆ, ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಈವನ್ ಫ್ಯಾಮಿಲೀಸ್ ಇರ್ಬೋದು, ಯಾರೇ ಇರ್ಬೋದು, ಅವರಲ್ಲಿ ಹೆಲ್ಪ್ ಮುಜುಗರ ಮಾಡದೆ ಹೆಲ್ಪನ್ನು ತಗೊಳ್ಳಿ ಅಂತ ಹೇಳಿ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2. ಓಕೆ, ಸೀಕ್ ಹೆಲ್ಪ್. ಯಾರೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ದೇವರಲ್ಲಾದರೂ ನೀವು ಹೆಲ್ಪನ್ನು ಕೇಳ್ಬೋದು. ಓಕೆ, ಅಂತ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನಿಮಗೋಸ್ಕರ ಟೈಮನ್ನು ಕೊಡಿ ಇಲ್ಲಿ ಪೈಲ್ ನಂಬರ್ 2 ಅಂತ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸ್ವಲ್ಪ ಪಾಸನ್ನು ಕೊಡಿ, ನಾನು ಹೇಳಿದೆ ಅಂತ ಅನಿಸುತ್ತೆ. ಸೊ ಸ್ವಲ್ಪ ಪಾಸ್, ನಿಮಗೋಸ್ಕರ ಪಾಸನ್ನು ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಅದೇ ನಾನು ಹೇಳ್ದೆಲ್ಲ ಏನೋ ಒಂದು ಅನ್ಫೋಲ್ಡ್ ಆಗ್ತಾ ಇದೆ, ಸೈಲೆಂಟ್ಲಿ ಅನ್ಫೋಲ್ಡ್ ಆಗ್ತಾ ಇದೆ. ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು ಆ್ಯಕ್ಚುಲಿ. ಅಂತಂದರೆ ಇಲ್ಲಿ ಕಾನ್ಷಿಯಸ್ ಡಿಸಿಷನ್ಸ್ನ ಮಾಡೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ, ಕಾನ್ಷಿಯಸ್ ಡಿಸಿಷನ್. ಓಕೆ, ಪೈಲ್ ನಂಬರ್ 2 ಆ್ಯಂಡ್ ವೆರಿ ಬ್ಯೂಟಿಫುಲ್ ಕಾರ್ಡ್. ನೀವು ನೋಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಾರ್ಡ್, ರೈಟ್? ಸೊ ಎಸ್, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 2 ನಿಮಗೆ. ಹಾಗೆ ಇಲ್ಲಿ ಇದೆ ಡಿಫಿಕಲ್ಟ್, ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬಾ ಡಿಫಿಕಲ್ಟ್ ಸಿಚುವೇಶನ್ ಏನಾದರೂ ಇದೆ ಅಂತಂದರೆ ನಿಮಗೆ ಹೆಲ್ಪನ್ನು ಕೇಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಹೆಲ್ಪನ್ನು ಕೇಳಿ ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ನಿಮ್ಮ ಏಂಜಲ್ಸ್ ಆ್ಯಂಡ್ ಆನ್ಸಿಸ್ಟರ್ಸಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಓಕೆ, ವಾವ್, ಸ್ಟಾರ್ ಆನ್ಸಿಸ್ಟರ್ಸ್ ಇದೆ ಇಲ್ಲಿ. ಫಾಲೋ ದ ವಾಯ್ಸ್ ಆಫ್ ಯುವರ್ ಸೋಲ್. ಸ್ಟಾರ್ ಆನ್ಸಿಸ್ಟರ್. ಸೊ ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ಇದೆ ಇಲ್ಲಿ ಪೈಲ್ ನಂಬರ್ 2 ಪೀಪಲ್. ಬಾಟಮ್ ಆಫ್ ದ ಡೆಕ್, ಫೈರ್ ಗಾರ್ಡಿಯನ್, ಇಗ್ನೈಟ್ ಯುವರ್ ಪ್ಯಾಷನ್ ಬಗ್ಗೆ ಇವಾಗಷ್ಟೇ ಹೇಳಿದೆ ಅಂತ ಅನಿಸುತ್ತೆ ನಾನು. ಐ ಹೋಪ್ ಸೊ. ಎಸ್, ನಿಮಗೆ ಇಲ್ಲಿ ನಿಮ್ಮ ಪ್ಯಾಷನ್ ಬಗ್ಗೆ ಹೇಳಿದ್ನೋ ಇಲ್ಲೋ, ಹೇಳ್ದಂತ ಅನಿಸುತ್ತೆ ನನಗೆ. ಓಕೆ, ಎನಿವೇಸ್, ಎಸ್, ಇಲ್ಲಿ ನಿಮ್ಮ ಪ್ಯಾಷನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಏನೋ ಇನ್ಸ್ಪಿರೇಷನ್ ತೊಗೊಂಡು ಬರೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ರೆ ಪೈಲ್ ನಂಬರ್ 2. ಆ್ಯಂಡ್ ಬಿಕಾಸ್ ಇಲ್ಲಿ ಫೈರ್ ಎನರ್ಜಿ ಇದೆ, ಅದು ಕಿಚ್ಚು ಹೇಳ್ತಾರಲ್ವ, ಆ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2 ನಿಮ್ಮ ಪೈಲಲ್ಲಿ. ಬಿಕಾಸ್ ನಿಮ್ಮಲ್ಲಿ ತುಂಬಾ ಟ್ಯಾಲೆಂಟ್ ಇದೆ ಪೈಲ್ ನಂಬರ್ 2. ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ನೀವೇನಾದ್ರು ಅಂದ್ಕೊಳ್ತಾ ಇದ್ರೆ ಯು ಆರ್ ಎ ರಾಂಗ್. ಸೊ ನಿಮ್ಮಲ್ಲಿ ತುಂಬಾ ಟ್ಯಾಲೆಂಟ್ ಇದೆ. ಸೊ ಆ ಟ್ಯಾಲೆಂಟನ್ನು ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮಗೆ. ವಾವ್, ಸ್ಟಾರ್ ಆನ್ಸಿಸ್ಟರ್. ಬಿಕಾಸ್ ಪೈಲ್ ನಂಬರ್ 2 ಕೆಲವೊಮ್ಮೆ ನಿಮಗೆ ಮೆಸೇಜ್ ಏನಿದೆ ನೋಡಿ ಡೈರೆಕ್ಟ್ಲಿ ಸೋಲಿಂದಲೇ ಬರುತ್ತೆ ನಿಮಗೆ ಮೆಸೇಜಸ್. ಸೊ ಇಲ್ಲಿ ಡಿವೈನ್ ಕನೆಕ್ಷನ್ ನಾನು ತುಂಬ ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2 ನಿಮ್ಮ ಸ್ಪ್ರೆಡಲ್ಲಿ. ವಿಸ್ಡಮ್ ಇದೆ ಇಲ್ಲಿ. ವಿಸ್ಡಮ್ ಬೇರೆ, ನಾಲೆಡ್ಜ್ ಬೇರೆ, ರೈಟ್? ಇಲ್ಲಿ ತುಂಬ ವಿಸ್ಡಮ್ ಇದೆ. ಆ ವಿಸ್ಡಮನ್ನು ಎಲ್ಲಿ ಹಾಕೋದು ಅನ್ನೋ ಒಂದು ಅರಿವು, ಅಂತಂದರೆ ವಿಸ್ಡಮ್ ಜ್ಞಾನ ಏನಿದೆ ನೋಡಿ, ಅದನ್ನ ಎಲ್ಲಿ ಹಾಕಬೇಕು ಅನ್ನೋ ಒಂದು ಆ ಥರ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಸೊ ಪೈಲ್ ನಂಬರ್ 2 ಪೀಪಲ್, ನಿಮಗೆ ಸ್ಕೈ ಅಂದರೆ ತುಂಬ ಇಷ್ಟ ಇರ್ಬೋದು, ಸ್ಟಾರ್ಸ್ ನೋಡೋದು ತುಂಬ ಇಷ್ಟ ಇರ್ಬೋದು. ಪೈಲ್ ನಂಬರ್ 2 ಜನರಿಗೆ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಸೊ ಪೈಲ್ ನಂಬರ್ 2 ಯು ಆರ್ ಸಪೋರ್ಟೆಡ್. ನಿಮ್ಮ ಆನ್ಸಿಸ್ಟರ್ ಜೊತೆ ಕನೆಕ್ಟ್ ಕೂಡ ಆಗಿದ್ದೀರಾ ಆ್ಯಂಡ್ ಸಪೋರ್ಟ್, ಯು ಆರ್ ಸಪೋರ್ಟೆಡ್.
ಸೊ ಆ ಕಡೆಯಿಂದ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಎಲ್ಲರೂ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 2. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಅಲ್ಲಿ ಬಂದಿದೆ, ವಿ ಆರ್ ಆಲ್ ಕನೆಕ್ಟೆಡ್. ಮುಜುಗರ ಪಡುವಂಥ ಅವಶ್ಯಕತೆ ಇಲ್ಲ. ಯಾರಾದರೂ ಹೆಲ್ಪ್ ಕೇಳಬೇಕು ಅಂತ ಇದೆ, ಹೆಲ್ಪನ್ನು ಕೇಳಿ. ಅವರು ಹೆಲ್ಪ್ ಮಾಡದಿದ್ರೂ ಪರವಾಗಿಲ್ಲ, ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಅವ್ರು ನನಗೆ ಹೆಲ್ಪ್ ಮಾಡ್ತಾರೋ ಇಲ್ವೋ ಅನ್ನೋದು, ದ್ಯಾಟ್ ಈಸ್ ಸೆಕೆಂಡರಿ. ಬಟ್ ಹೆಲ್ಪನ್ನು ಕೇಳಿ ಅಟ್ಲೀಸ್ಟ್. ಸೊ ಇಲ್ಲಿ ನಿಮಗೆ ಸಪೋರ್ಟ್ ಇದೆ, ಪೈಲ್ ನಂಬರ್ 2 ಸಪೋರ್ಟ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಡೀಪರ್ ಪರ್ಪಸ್ ಕೂಡ ಅದನ್ನು ನೋಡ್ತಾ ಇದ್ದೀನಿ ನಾನು. ಸೊ ಪೈಲ್ ನಂಬರ್ 2 ಈ ಕಾರ್ಡ್ ಬಂದಿದೆ ಅಂತಂದರೆ ದೇರ್ ಈಸ್ ಅ ಪರ್ಪಸ್ ಇನ್ ಯುವರ್ ಲೈಫ್. ಸೊ ನೀವೊಂದು ಒಳ್ಳೆ ಪರ್ಪಸ್ಸಿಗೋಸ್ಕರನೇ ಹುಟ್ಟಿದ್ದೀರಾ. ಬಿಕಾಸ್ ನೀವು ಕತ್ತಲೆಯಲ್ಲಿರುವ ಜನರನ್ನು ಬೆಳಕಿನೆಡೆಗೆ ತಗೊಂಡು ಹೋಗುವಂತಹ ಕ್ವಾಲಿಟಿ ನಿಮ್ಮಲ್ಲಿದೆ. ಅದಕ್ಕೋಸ್ಕರ ನಿಮಗೆ ಈ ಗಿಫ್ಟನ್ನು ಕೊಟ್ಟಿದ್ದಾರೆ ಪೈಲ್ ನಂಬರ್ 2. ಸೊ ಅದನ್ನ ಚೆನ್ನಾಗಿ ಯೂಸ್ ಮಾಡಿ. ಈ ಟೈಮಲ್ಲಿ ನಿಮಗೆ ಯೂನಿವರ್ಸ್ ತುಂಬಾ ಗೈಡ್ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 2. ಬಿಕಾಸ್ ದೆರ್ ಆರ್ ಸಪೋರ್ಟರ್ಸ್ ಔಟ್ ದೇರ್. ನಿಮಗೋಸ್ಕರ ಸಪೋರ್ಟರ್ಸ್ ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 2. ಯಾವತ್ತೂ ಅಂದ್ಕೊಳ್ಬೇಡಿ ದೇವರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ನಂಬಿರುವಂಥ ದೇವರಿಂದ ನನಗೇನು ಏನೋ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಏನಾದರೂ ಅಂದ್ಕೊಂಡಿದ್ರೆ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ. ತುಂಬಾ ಇನ್ಸ್ಪಿರೇಷನ್ ನಿಮ್ಗೆ ಕೊಡ್ತಾ ಇದ್ದಾರೆ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ, ಇನ್ಸ್ಪಿರೇಷನ್ನ ಕೊಡ್ತಾ ಇದ್ದಾರೆ. ಸೊ ನೋಡಿ ಯಾವ ಥರದ ಡ್ರೀಮ್ಸ್ ನಿಮಗೆ ಕಾಣ್ತಾ ಇದೆ, ಯಾವ ಥರದ ಏಂಜಲ್ಸ್ ನಂಬರ್ ಕಾಣ್ತಾ ಇದೆ. ಆ್ಯಂಡ್ ಏಂಜಲ್ ನಂಬರ್ ಕಾಣಬೇಕಾದ್ರೆ ನೀವು ಏನು ಯೋಚನೆ ಮಾಡ್ತಾ ಇರ್ತೀರಾ ಅನ್ನೋದನ್ನು ಕೂಡ ಒಂದು ಸ್ವಲ್ಪ ರೆಕಗ್ನೈಸ್ ಮಾಡಿ. ನಿಮ್ಮ ಕಡೆ ನ್ಯೂ ಇನ್ಫಾರ್ಮೇಷನ್ ಬರೋದಿದೆ ಪೈಲ್ ನಂಬರ್ 2, ನ್ಯೂ ಇನ್ಫಾರ್ಮೇಷನ್ ಬರುತ್ತೆ. ಓಕೆ, ಬಿಕಾಸ್ ಪೈಲ್ ನಂಬರ್ 2 ಇತ್ತೀಚೆಗೆ ನಿಮ್ಮ ಅವೇರ್ನೆಸ್ ಏನಿದೆ ನೋಡಿ, ಅದು ಯಾವುದೋ ಒಂದು ಕಡೆಗೆ ಹೆಚ್ಚು ವಾಲ್ತಾ ಇದೆ. ಮೇ ಬಿ ಸ್ಪಿರಿಚುವಾಲಿಟಿಗೆ ಇರ್ಬೋದು, ಮೇ ಬಿ ದೇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಿರ್ಬೋದು, ಮೇ ಬಿ ನಿಮ್ಮ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಿರಬಹುದು. ಓಕೆ, ಸೊ ಪರ್ಟಿಕ್ಯುಲರ್ ಡೈರೆಕ್ಷನ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನೀವು ಬರೀ ನಿಮ್ಮಲ್ಲಿರುವ ಕತ್ಲಲ್ಲಿ ಬೆಳಕನ್ನು ತರೋದಲ್ಲ, ನೀವು ಬೇರೆಯವರ ಲೈಫಲ್ಲಿ ಕೂಡ ಬೆಳಕನ್ನು ತರ್ತೀರಾ. ಸೊ ವರ್ಲ್ಡ್ ನೀಡ್ಸ್ ಯು ಪೈಲ್ ನಂಬರ್ 2. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಎಸ್, ಈ ಕಾರ್ಡ್ ತುಂಬಾ ಇಟ್ಸ್ ಲೈಕ್ ಈ ಕಾರ್ಡ್ ಜೊತೆ ಕನೆಕ್ಟ್ ಆಗೋದು ತುಂಬ ಕಷ್ಟ ಆ್ಯಕ್ಚುಲಿ, ಎಸ್ಪೆಷಲಿ ದಿಸ್ ಎನರ್ಜಿ, ದ ಸ್ಟಾರ್ ಆ್ಯನ್ಸಿಸ್ಟರ್ ಎನರ್ಜಿ. ಕೀಪ್ ಗೋಯಿಂಗ್. ಸೊ ಅಂಥ ಮೆಸೇಜ್ ನನಗಿಲ್ಲಿ ರೈಟ್ ನಾವು ಸಿಗ್ತಾ ಇದೆ ಇಲ್ಲಿ. ಓಕೆ, ಸೊ ಒಂದು ಕಡೆ ನಿಮ್ಮ ಮನಸ್ಸು ತುಂಬ ವಾಲ್ತಾ ಇದೆ ಒಂದು ಡೈರೆಕ್ಷನ್ ಕಡೆ. ಸೊ ಅದು ಯಾವ ಡೈರೆಕ್ಷನ್ ಅನ್ನೋದನ್ನು ನೋಡಿ ಪೈಲ್ ನಂಬರ್ 2. ಓಕೆ, ಓಕೆ, ಸೊ ಆ್ಯಂಡ್ ಇಲ್ಲಿ ಬಾಟಮ್ ಆಫ್ ದ ಡೆಕ್ ನಿಮ್ಗೆ ಬಂದಿತ್ತು ಫೈರ್ ಗಾರ್ಡಿಯನ್, ಇಗ್ನೈಟ್ ಯುವರ್ ಪ್ಯಾಷನ್. ಸೊ ನಿಮ್ಮ ಪ್ಯಾಷನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ತುಂಬಾ ಪವರ್ಫುಲ್ ಎನರ್ಜಿ ಇದೆ. ಪೈಲ್ ನಂಬರ್ 2 ನಿಮ್ಮನ್ನು ತುಂಬ ಎನ್ಕರೇಜ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಯು ಆರ್ ಬೀಯಿಂಗ್ ಗೈಡೆಡ್ ಬೈ ಯುವರ್ ಏಂಜಲ್ಸ್. ನಿಮ್ಮ ಏಂಜಲ್ಸ್ ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ಸೊ ಈ ಟೈಮಲ್ಲಿ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ದ ಪವರ್ಫುಲ್ ಎನರ್ಜಿ ಆಫ್ ಡಿಸೈರ್ ಎಟ್ ದಿಸ್ ಟೈಮ್ ಪೈಲ್ ನಂಬರ್ 2. ಸೊ ಏನು ಡಿಸೈರ್ಸ್ ಏನಿದೆ ನೋಡಿ ಅದನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಸಮಯ. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಯಾರಾದರೂ ಮಗು ಮಾಡಬೇಕು, ಯಾರಾದರೂ ಬೇಬಿ ಆಗಬೇಕು ಅಂತ ಏನಾದರೂ ಟ್ರೈ ಮಾಡ್ತಾಯಿದ್ರೆ ದಿಸ್ ಟೈಮ್ ಈಸ್ ಗುಡ್ ಫಾರ್ ಯು. ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಯಾರು ರೈಟ್ ನಾವು ಒಳ್ಳೆ ಕನೆಕ್ಷನಲ್ಲಿದ್ದೀರಾ ನೋಡಿ, ತುಂಬಾ ಒಳ್ಳೆ ಕನೆಕ್ಷನಲ್ಲಿದ್ದೀರಾ. ಈ ರಿಲೇಷನ್ಶಿಪ್ ಯಾವುದನ್ನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ ಗ್ರೇಟ್ ಸ್ಪಿರಿಚುವಲ್ ಆ್ಯಂಡ್ ಸೆಕ್ಶುವಲ್ ಕನೆಕ್ಷನ್ನ ಇಂಡಿಕೇಟ್ ಮಾಡ್ತಾ ಇದೆ.
ಸೊ ಇಲ್ಲಿ ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 2 ನಿಮಗೆ. ಸೊ ಲೆಟ್ಸ್ ಸಿ, ಇದರಿಂದ ಫನ್ನಿ ಮೆಸೇಜಸ್ ಇದೆ ಇಲ್ಲಿ. ಸೊ ಲೆಟ್ಸ್ ಸಿ ನಿಮಗೋಸ್ಕರ ಏನು ಮೆಸೇಜ್ ಇದೆ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ತೊಗೊಳ್ಳೋದಿಲ್ಲ ನಾನು. ಲೆಟ್ಸ್ ಸಿ ಪೈಲ್ ನಂಬರ್ 2. ಇಟ್ಸ್ ಮೈ ಬರ್ತ್ಡೇ. ಸೊ ಇಲ್ಲಿದೆ ಇಟ್ಸ್ ಮೈ ಬರ್ಡೇ ಅಂತ. ಸೊ ಯಾರ್ದಾದ್ರೂ ಬರ್ಡೇ ಇದೆ, ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬರ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎವ್ರಿ ಮೂಮೆಂಟ್ ಲೈಫಲ್ಲಿ ಯಾವೆಲ್ಲ ಮೂಮೆಂಟ್ ಬರುತ್ತೆ ನೋಡಿ, ಅದನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಹೇಳ್ತಾ ಇದೆ, ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಈಸ್ ಐ ಆಮ್ ಸ್ಮಾರ್ಟ್. ಓಕೆ, ಇದು ಪೈಲ್ ನಂಬರ್ ಐ ಥಿಂಕ್ 1 ಬಂದಿತ್ತು ಅಂತ ಅನಿಸುತ್ತೆ, ಇಲ್ಲ ಅಂತ ಅನಿಸುತ್ತೆ, ಐ ಡೋಂಟ್ ನೋ. ಎಸ್, ಐ ಆಮ್ ಸ್ಮಾರ್ಟ್ ಅಫರ್ಮ್ ಮಾಡಿ, ಐ ಆಮ್ ಸ್ಮಾರ್ಟ್. ಸೊ ಆದಷ್ಟು ಕೂಲಾಗಿ ಬಿಹೇವ್ ಮಾಡಿ ಪೈಲ್ ನಂಬರ್ 2 ಪೀಪಲ್. ಓಕೆ, ಆದಷ್ಟು ಕೂಲಾಗಿ. ಓಕೆ, ತುಂಬ ಆ್ಯಂಗ್ರಿ ತೋರಿಸುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಎಗೇನ್ ಐ ಆಮ್ ಸ್ಮಾರ್ಟ್ ಇದೆ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಪ್ಲೀಸ್ ಸ್ಪಿರಿಟ್, ಸ್ವಲ್ಪ ಫನ್ ವೇಯಲ್ಲಿ ಕೂಡ ನೋಡೋಣ ಅಂತ. ಸೊ ಅದಕ್ಕೋಸ್ಕರ ಓಕೆ, ಇದನ್ನು ತೊಗೊಳ್ಳೋದಿಲ್ಲ ನಾನು. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐ ಆಮ್ ಸ್ಮಾರ್ಟ್ ಬರ್ತಾ ಇದೆ. ಥ್ಯಾಂಕ್ ಯು. ಒಂದು ಕಾರ್ಡ್ ಕೊಡಿ ಏಂಜಲ್ಸ್ ಪ್ಲೀಸ್. ಥ್ಯಾಂಕ್ ಯು ಏಂಜಲ್ಸ್. ಯು ಲುಕ್ ಸೋ ನೈಸ್. ಓಕೆ, ಸೊ ನಿಮ್ಮ ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪರ್ಸ್ನಾಲಿಟಿ ರಿಲೇಟೆಡ್, ಇಲ್ಲಾಂದರೆ ನಿಮ್ಮ ಅಪಿಯರೆನ್ಸನ್ನು ನೋಡಿಬಿಟ್ಟು ನಿಮಗೆ ನೀವು ಒಳ್ಳೆ ಫೀಲ್ ಮಾಡ್ತಾ ಇಲ್ಲ ಅಂತಂದರೆ ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ ಯು ಲುಕ್ ಸೋ ನೈಸ್. ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ, ನಿಮ್ಮ ಅಪಿಯರೆನ್ಸ್ ಹೇಗಿದೆ ನೋಡಿ, ನೀವು ಅದರಲ್ಲಿ ತುಂಬ ಚೆನ್ನಾಗಿದ್ದೀರಾ. ಸೊ ಆಲ್ವೇಸ್ ಸ್ಮೈಲ್ ಪೈಲ್ ನಂಬರ್ 2, ಆಲ್ವೇಸ್ ಸ್ಮೈಲ್ ಆ್ಯಂಡ್ ಪ್ರೀತಿ ಹಂಚಿ ಆ್ಯಂಡ್ ಪ್ರೀತಿ ಮಾಡಿ ಪೈಲ್ ನಂಬರ್ 2. ಓಕೆ, ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಯು ಲುಕ್ ಸೋ ನೈಸ್. ಸೊ ನಾನಿದು ನಿಮಗೆ ಹೇಳ್ತಾ ಇದ್ದೀನಿ, ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಪೈಲ್ ನಂಬರ್ 2. ಯು ಲುಕ್ ಸೋ ನೈಸ್. ಓಕೆ, ಸೊ ಆದಷ್ಟು ಕೂಲಾಗಿರಿ, ಸೆಲೆಬ್ರೇಟ್ ಮಾಡಿ ಲೈಫನ್ನು ಆ್ಯಸ್ ಇಟ್ ಈಸ್. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.